ಅಂತ ಅಲ್ಲ. ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ವಿನಾಕಾರಣ ಮೂಗು ತೂರಿಸಿಕೊಟ್ಟು ಬರಬೇಕು, ಇದು ಹಳ್ಳಿಯ ದೇವಸ್ಥಾನ, ಇದು ಉದ್ಧಾರ ಆಗಬೇಕಂತ ಉದ್ದೇಶದಿಂದ ಇದನ್ನು ಅವರು ಮಾಡಿದ್ದಾರೆ. ಪ್ರಧಾನ ಅರ್ಚಕರ ಹೆಸರನ್ನು ಉಪಯೋಗ ಮಾಡಿಕೊಂಡು ಅವರ ಹೆಸರನ್ನು ಹೇಳ್ಕೊಂಡು, ತಪ್ಪಿದ್ರೆ ಅವರ ಹೆಸರನ್ನು ಹೇಳುದು, ಮಾಡಿಕೊಂಡು ಹೋಗುದು, ಮತ್ತೆ ಎಡವಟ್ಟಾದಾಗ ಮತ್ತೊಬ್ಬರನ್ನು ತೋರಿಸುವಂತ ವ್ಯವಸ್ಥೆಯಲ್ಲಿ ರಾಘವೇಂದ್ರ ಭಟ್ ಅವರು ಮಾಡಿ. ಹೇಳಿದ್ದೇನೆ, ಸಸಿ ಶೆಟ್ಟಿ ಅವರು ಭಕ್ತಾದಾಗಿ ಒಲಿದ ವ್ಯಕ್ತಿ ಅಂದ್ರೆ ಮಹಾಲಿಂಗೇಶ್ವರನಿಗೆ ಸಸಿ ಶೆಟ್ಟಿ. ಯಾಕಂದ್ರೆ ಕಣ್ಣು ಅಂದರೆ ಯಾವುದೇ ಗೋಚರವಿಲ್ಲದೆ ಎಲ್ಲ ಕೆಲಸ ಮಾಡಿದೆ. ಇಲ್ಲಿ ನಮಗೇನು, ನಾವು ವ್ಯವಸ್ಥಾ ಸಮಿತಿಯವರು ನಾವಿದ್ದೇವೆ, ನಮಗೆ ಚಿಂತೆ ಇಲ್ಲ ಯಾವ್ದು. ನಮಸ್ಕಾರ. ನಾವೀಗ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಒಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಹಲವು ವಿಚಾರಗಳು ಮತ್ತು ವಿವಾದಗಳಿಗೆ ಈ ದೇವಸ್ಥಾನ ಕೆಲವು ತಿಂಗಳ ಹಿಂದೆ ಸಾಕ್ಷಿಯಾಗಿತ್ತು. ಎಲ್ಲ ಒಂದು ಸಮಸ್ಯೆಗಳೇನಿದೆ ಅಥವಾ ವಿವಾದಗಳೇನಿದೆ ಅದಕ್ಕೆ ಒಂದು ಅಂತ್ಯ ಹಾಡಲಿಕ್ಕೆ ಇಲ್ಲಿನ ಸಮಿತಿ ಆಗಿರ್ಬೋದು, ದೇವಸ್ಥಾನ ಪ್ರಮುಖರಾಗಿರ್ಬೋದು, ಊರಿನ ಸಮಸ್ತರು ಮುಂದಾಗಿದ್ರು. ಪ್ರಶ್ನಾಚಿಂತನೆಯನ್ನ ನಡೆಸಿದ್ರು. ಪ್ರಶ್ನಾಚಿಂತನೆಯಲ್ಲಿ ಹಲವಾರು ವಿಚಾರಗಳು ಇಲ್ಲಿ ಭಕ್ತರಿಗೆ ಕಾಣಿಸ್ತು, ಊರಿನವರಿಗೆ ಕಾಣಿಸ್ತು, ಮತ್ತೆ ಇಲ್ಲಿನ ಅರ್ಚಕರಿಗೆ ಕಾಣಿಸ್ತು, ಮತ್ತೆ ಪ್ರಶ್ನೆ ಇಟ್ಟವರಿಗೆ ಕಾಣಿಸಿದೆ. ನಾವು ಪುರಾತನ ಕಾಲದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಗಮನಿಸಬಹುದು. ಭಕ್ತ ಕುಂಬಾರನ ಕಥೆಯನ್ನ ಕೇಳಿರ್ಬೋದು, ಕನಕದಾಸರ ಕಥೆಯನ್ನ ಕೇಳಿರ್ಬೋದು. ಹೇಗೆ ದೇವರ ಮೇಲೆ ಒಂದು ಭಕ್ತಿಯನ್ನ ಇಟ್ಟರೆ, ಶ್ರದ್ಧಾ ಮೂಲಕ ಭಕ್ತಿಯನ್ನ ಮಾಡಿದ್ರೆ ಯಾವ ರೀತಿ ದೇವರು ಒಲಿತಾರೆ ಅನ್ನೋದಕ್ಕೆ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂತಹ ಪ್ರಶ್ನಾಚಿಂತನೆಯಲ್ಲಿ ಗೊತ್ತಾಗಿದೆ. ಭಕ್ತ ಶ್ರದ್ಧಾ ಭಕ್ತಿಯಿಂದ ಭಕ್ತಿಯನ್ನ ಮಾಡಿದ್ರೆ ದೇವರು ಖಂಡಿತವಾಗ್ಲೂ ಭಕ್ತರ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಇಲ್ಲಿ ನಡೆದಿರುವಂತಹ ಪ್ರಶ್ನಾಚಿಂತನೆ ಸಾಕ್ಷಿಯಾಗಿದೆ. ಏನೆಲ್ಲ ನಡೆದಿದೆ ಹಾಗಾದ್ರೆ ಅದನ್ನ ನಾವು ಸಮಿತಿಯ ಅವರ ಹತ್ರನೇ ಕೇಳೋಣ. ಅದರ ಜೊತೆಗೆ ಇಲ್ಲಿನ ಭಕ್ತರ ಹತ್ರ ನಾವು ಕೇಳುವಂತ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ತೆ. ನಮ್ಮ ಜೊತೆಗೆ ಪ್ರಭಾಕರ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನೀವು ಹಿಂದೆ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿದ್ರಿ. ಒಂದ್ 2-3 ದಿನಗಳ ಹಿಂದೆ ನಡೆದಿರುವಂತಹ ಪ್ರಶ್ನಾಚಿಂತನೆ. ಯಾಕೆಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನ. ಆ ಸುಪ್ರಸಿದ್ಧ ದೇವಸ್ಥಾನದಲ್ಲಿ ಅನೇಕ ವಿವಾದಗಳು ನಾವು ಕೇಳ್ಪಟ್ವಿ. ಬೇರೆ ಬೇರೆ ಮಾಧ್ಯಮಗಳಲ್ಲೂ ಬಂತು, ಇಲ್ಲಿನ ಸ್ಥಳೀಯರು ಚರ್ಚೆ ಮಾಡಿದ್ರು. ಆ ವಿವಾದಕ್ಕೆ ಅಂತ್ಯ ಹಾಡ್ಲಿಕ್ಕೆ ಈ ಒಂದು ಪ್ರಶ್ನಾಚಿಂತನೆ ನಡೆಸಿರುವಂತದ್ದು. ಈ ಪ್ರಶ್ನಾಚಿಂತನೆ ನಡೆಸಿರುವಂತ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಹೊರಬಂದಿದೆ? ಪ್ರಥಮತವಾಗಿ ನಾಲ್ಕೂರ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸ ಸ್ಮರಣೆ ಮಾಡುತ್ತಾ, ಕ್ಷೇತ್ರದ ಎಲ್ಲ ಪರಿವಾರ ದೇವರುಗಳನ್ನು, ದೈವ ದೇವರುಗಳನ್ನು ಮನಸ ಸ್ಮರಣೆ ಮಾಡುತ್ತಾ, ವಿಶೇಷವಾಗಿ ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಅಂತ ದೇವಸ್ಥಾನದಲ್ಲಿ ಅನೇಕ ತಲೆಮಾರುಗಳಿಂದ ದೇವಸ್ಥಾನ ಅತ್ಯಂತ ಕಾರಣಿಕದ ಕ್ಷೇತ್ರವಾಗಿದ್ದುಕೊಂಡು ಅತ್ಯಂತ ಪುಣ್ಯಪದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಕಳೆದ 16 ವರ್ಷಗಳ ಹಿಂದೆ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ದೇವಸ್ಥಾನದಲ್ಲಿ ಏನೆಲ್ಲ ದೇವರ ಸಾನ್ನಿಧ್ಯ ಅಂದ್ರೆ ಪೂರ್ಣ ದೇವಸ್ಥಾನವನ್ನು ತೆಗೆದು ಪೂರ್ತಿ ದೇವಸ್ಥಾನ ಹೊಸದಾಗಿ ಕಟ್ಟಿರುವಂತ ಒಂದು ವ್ಯವಸ್ಥೆ ಆಗಿದೆ. ಆ ಸಂದರ್ಭದಲ್ಲಿ ಪ್ರಾಜ್ಞರು, ಜ್ಯೋತಿಷ್ಯರು ಏನೆಲ್ಲ ದೈವಜ್ಞರು ಹೇಳಿದ್ದಾರೆ ಆ ಪ್ರಕಾರ ಎಲ್ಲ ದೇವರನ್ನು ಪ್ರತಿಷ್ಠೆ ಮಾಡುವಂತ ಕೆಲಸಗಳು, ಅದಕ್ಕೆ ಪೂರಕವಾಗಿ ಯಾವುದೆಲ್ಲ ಶಕ್ತಿಗಳು ಈ ಕ್ಷೇತ್ರದಲ್ಲಿದೆ ಅದನ್ನೆಲ್ಲವನ್ನು ಸ್ಥಾಪಿತ ಮಾಡುವಂತ ಪ್ರಯತ್ನವನ್ನು ಆಗಿನ ವ್ಯವಸ್ಥಾಪನಾ ಸಮಿತಿ ಮತ್ತು ಬ್ರಹ್ಮಕಲಶ ಸಮಿತಿ ಊರವರು ಮಾಡಿದ್ರು. ತದನಂತರ ಕೊರೋನಾ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಆಗ್ಬೇಕಿತ್ತು. ನಮ್ಗೆಲ್ಲ ಗೊತ್ತಿದೆ, ದೇಶದಲ್ಲಿ ದೊಡ್ಡ ಗಂಡಾಂತರ ಬಂದ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಮಾಡ್ಲಿಕ್ಕೆ ಆಗ್ಲಿಲ್ಲ. ತದನಂತರ ಮುಂದುವರಿದು ಸುಮಾರು 15 ವರ್ಷಗಳ ನಂತರ 2024ರಲ್ಲಿ ಬ್ರಹ್ಮಕಲಶೋತ್ಸವ ಜರುಗಿದೆ. ಬ್ರಹ್ಮಕಲಶೋತ್ಸವ ಜರುಗುವುದಕ್ಕೆ ಮುಂಚೆ ಕೂಡ 2 ದೈವಜ್ಞರಿಂದ ನಾವು ಪ್ರಶ್ನಾಚಿಂತನೆಯನ್ನು ಮಾಡಿತ್ತು. ಅವರ ಮಾರ್ಗದರ್ಶನದಂತೆ, ತಂತ್ರಿಗಳ ಮಾರ್ಗದರ್ಶನದಂತೆ ಈ ಕ್ಷೇತ್ರದ ಎಲ್ಲ ಸಾನ್ನಿಧ್ಯ ವೃದ್ಧಿ ಆಗುವಂತ ದೃಷ್ಟಿಯಲ್ಲಿ ಮತ್ತು ಕ್ಷೇತ್ರದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಯಾವ ರೀತಿಯಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತೆ ಕ್ಷೇತ್ರದ ಮೂಲಭೂತ ಸೌಕರ್ಯ ಯಾವ ರೀತಿ ಮಾಡ್ಬೇಕು ಅಂತ ಆಗಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮತ್ತು ನಮ್ಮ ಸದಸ್ಯರು, ಅದರೊಟ್ಟಿಗೆ ನಮ್ಮ ಉಪ ಸಮಿತಿಗಳು 4 ಇತ್ತು, ಅವರೆಲ್ಲ ಸೇರಿಕೊಂಡು ಊರ ಭಕ್ತಾಭಿಮಾನಿಗಳ ಸಭೆಯನ್ನು ಸುಮಾರು ಒಂದು 5-6 ಸಾರಿ ನಾವು ಭಕ್ತಾಭಿಮಾನಿಗಳ ಸಭೆ ಕರೆದಿದ್ದೇವೆ. ಯಾಕಂದ್ರೆ ದೇವಸ್ಥಾನದ ಕೆಲಸವನ್ನು ಮುಟ್ಟುವುದಿಂದ ಅಷ್ಟು ಸುಲಭ ಇಲ್ಲ, ಅತ್ಯಂತ ಜವಾಬ್ದಾರಿಯುತ ಕೆಲಸ ಮಾಡಬೇಕು. ಯಾಕಂದ್ರೆ ನಂಬಿಕೆಯ ಪ್ರಶ್ನೆ ಇರುವಂತದ್ದು ಮುಖ್ಯ ಇಲ್ಲಿ. ಅದಕ್ಕೋಸ್ಕರ ನಾವು ಪ್ರಶ್ನೆಯನ್ನು ಮಾಡಿ ಅನೇಕ ಸಾರಿ ಚಿಂತನೆಗಳನ್ನು ಮಾಡಿಕೊಂಡು ಕೊನೆಗೆ ಒಂದು ಹಂತದಲ್ಲಿ ಪೂರ್ಣ ರೂಪದ ರೂಪುರೇಷೆಯನ್ನು ಸಿದ್ಧ ಮಾಡಿಕೊಂಡು ಬ್ರಹ್ಮಕಲಶೋತ್ಸವ ಸಮಿತಿಯ ರಚನೆಯನ್ನು ಮಾಡಿದ್ದೀವಿ. ಸುಮಾರು ಬ್ರಹ್ಮಕಲಶೋತ್ಸವ ಸಮಿತಿ ರಚನೆ 1-12-2023 ಈ ದೇವಸ್ಥಾನದಲ್ಲಿ ಜರುಗಿದೆ. ಅದಕ್ಕೆ ಮುಂಚಿತವಾಗಿ ಸುಮಾರು ನಾನು ಮತ್ತು ನನ್ನ ಸಮಿತಿಯ ಎಲ್ಲ ಸದಸ್ಯರುಗಳು ಅನೇಕ ಬಾರಿ ನಾವು ನಮ್ಮ ಊರಿನವರಾದ ಶಶಿಧರ್ ಶೆಟ್ಟಿ ಅವ್ರ ವಿನಂತಿ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ನಮ್ಮೂರ ದೇವಸ್ಥಾನ ಅಂದ್ರೆ ಅವರು ಇಡೀ ದೇಶ ವಿದೇಶಗಳಲ್ಲಿ ಪ್ರಿಯಾರಿತಿಯನ್ನು ಪಡೆದು
ದೇಶಾದ್ಯಂತ ಜಿಲ್ಲೆಯಾದ್ಯಂತ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆ ತೊಡಗಿಸಿಕೊಂಡು ಆ ಸಮಾಜಕ್ಕೆ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ ಅವರು ನಮ್ಮ ಗ್ರಾಮದಲ್ಲಿ ನಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂತ ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ಅವ್ರ ಹತ್ರ ವಿನಂತಿ ಮಾಡಿದಾಗ ಅನೇಕ ಸಾರಿ ಅವ್ರು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೇನೆ, ಆದ್ರೆ ನನ್ಗೆ ಜವಾಬ್ದಾರಿಯನ್ನು ಕೊಡಬೇಡಿ ಅಂತ ಹೇಳುವಂತ ವ್ಯವಸ್ಥೆ. ಆದ್ರೆ ನಾವು ಹಠಕ್ಕೆ ಬಿದ್ದು ಅವ್ರ ಹತ್ರ ಅಂಗಲಾಚಿ ಕೇಳಿಕೊಂಡಾಗ, ಯಾಕಂದ್ರೆ ಅವರು ಆದ್ರೆ ಗೊಂದಲಗಳ ಇರುವಂತ ಸ್ಥಳಗಳಲ್ಲಿ ಅವರು ಪ್ರವೇಶವನ್ನೇ ಮಾಡೋದಿಲ್ಲ. ಆದ್ರೆ ಹೇಳಿದ್ವಿ ನಾವು ಯಾವುದೇ ಗೊಂದಲಗಳಿಲ್ಲ, ಮಹಾಲಿಂಗೇಶ್ವರ ನಿಮ್ಮನ್ನೇ ಕರಿತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳುವಾಗ ಕೊನೆಗೆ ನಮ್ಮ ಬೇಡಿಕೆಯನ್ನು ಮನ್ನಿಸಿ ಅವರು 1/12/2023 ಬ್ರಹ್ಮಕಲಶ ಸಮಿತಿ ರಚನೆಯಾಗಿ ಅವರ ಅಧ್ಯಕ್ಷರಾಗಿ ಆಯ್ಕೆಯಾದರು. ತದನಂತರ ಅವ್ರು ಮಾಡಿರುವಂತಹ ಎಲ್ಲ ಕೆಲಸಗಳು ಒಂದು ರೀತಿಯಲ್ಲಿ ಪವಾಡದ ರೀತಿ ಕೆಲಸಗಳಾಗಿ ಹೋಗಿದೆ. ನಮ್ಗೆಲ್ಲ ತಿಳಿದೆ, ಯಾವುದೇ ರೀತಿಯಲ್ಲಿ ಆಡಂಬರಗಳನ್ನು ಮಾಡದೆ ಅಥವಾ ಇಲ್ಲಿಯ ಸಂಪ್ರದಾಯಗಳನ್ನು ಮುರಿಯದೆ ಭಕ್ತರ ನಂಬಿಕೆಗೆ ಯಾವುದೇ ರೀತಿಯ ಘಾಸಿ ಬಾರದ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಮಾಡಬೇಕು. ಮತ್ತೆ ಸಾನ್ನಿಧ್ಯ, ಅವರ ಪ್ರಥಮ ಆದ್ಯತೆ ಇದ್ದಂತೂ ಸಾನ್ನಿಧ್ಯ ವೃದ್ಧಿ ಆಗಬೇಕು. ಈ ಕ್ಷೇತ್ರದಲ್ಲಿ ಭಕ್ತರ ಏನು ಅಭೀಷ್ಟಗಳಿದೆ ಅದು ಈಡೇರುವಂತ ದೃಷ್ಟಿಯಲ್ಲಿ ದೇವರು ಪ್ರಸನ್ನರಾಗಿ ನಮ್ಗೆಲ್ಲ ಹರಸ್ಬೇಕು ಎನ್ನುವಂತ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಿದ್ರು. ಅದಕ್ಕೋಸ್ಕರ ಈ ಕ್ಷೇತ್ರದ ಪ್ರಧಾನ ಅರ್ಚಕರಲ್ಲಿ ಮಾತಾಡಿಕೊಂಡು ಪೂರ್ಣ ಪ್ರಮಾಣ ತಂತ್ರಿಗಳ ಮಾರ್ಗದರ್ಶನ, ಯಾವುದೆಲ್ಲ ಕೆಲಸಗಳು ಪ್ರಥಮ ಯೋಜನೆ ತಗೊಂಡದ್ದು ನಾವು ದೇವಸ್ಥಾನದ ಒಳಗಿನ ಕೆಲಸಗಳು ಏನಾಗಬೇಕಂದ್ರೆ, ದೇವಸ್ಥಾನ ನಮ್ಗೆ ಒಳಗೆ ಹೋದಾಗ ಒಂದು ವಾತಾವರಣ, ಸ್ವಚ್ಛತೆಯ ವಾತಾವರಣ ಬೇಕು, ನೈರ್ಮಲ್ಯಗಳು ಬೇಕು, ಮತ್ತೆ ದೇವಸ್ಥಾನಕ್ಕೆ ಪೂರಕವಾಗಿ ಏನೆಲ್ಲ ಕೆಲಸಗಳು ಬೇಕು. ದೇವಸ್ಥಾನಕ್ಕೆ ನಮ್ಗೆ ಜಾತ್ರೆ ಆದ್ರೆ ಪುಷ್ಕರಿಣಿ ಇರ್ಲಿಲ್ಲ ಜಳಕಾಗ್ಲಿಕ್ಕೆ, ಅದು ಒಂದು ರೀತಿಯಲ್ಲಿ ನಮ್ಗೆ ನೋವನ್ನು ಕೊಡ್ತಾ ಇತ್ತು. ಅದಕ್ಕೋಸ್ಕರ ಸುಮಾರು ಒಂದು 40-50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಪುಷ್ಕರಿಣಿಯನ್ನು ಮಾಡಿದ್ವಿ. ಅರ್ಚಕರಿಗೆ ಕೂತ್ಕೊಳ್ಳಿ ವ್ಯವಸ್ಥೆ ಇಲ್ಲ, ಯಾಕಂದ್ರೆ ನಾವು ಹೇಳಿದ್ರು ಕೂಡ ವರ್ಷದ 365 ದಿವಸ ಕೂಡ ಒಂದು ದೇವರಲ್ಲಿ ಪೂಜೆ ಮಾಡುವಂತದ್ದು ಅರ್ಚಕರಿಗೆ ಇಲ್ಲಿ ಒಂದು ವ್ಯವಸ್ಥೆ, ಅವರ ದೇಹಬಾಧೆಯನ್ನು ತೀರಿಸುವಂತ ವ್ಯವಸ್ಥೆಗಳು ಕೂಡ ಇರಲಿಲ್ಲ. ಅವ್ರು ಕೂತ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಅರ್ಚಕರ ಕೊಠಡಿ ಮಾಡಿದ್ವಿ. ಆನಂತರ ಅಲ್ಲಿ ಅರ್ಚಕರುಗಳಿಗೆ ಊಟ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ, ಕೆಳಗೆ ಅನ್ನಛತ್ರ ಮಾಡಿದ್ವಿ. ಅಂದ್ರೆ ಒಟ್ಟು ಸುಮಾರು ಅಂದಾಜು ಒಂದು 4 ಕೋಟಿ ವೆಚ್ಚದ ಅಶ್ವತ್ಥ ಕಟ್ಟೆ ಇರ್ಬೋದು, ನಾಗನ ಕಟ್ಟೆಗಳು ಮಾಡಿರುವಂತದ್ದು, ಬೇರೆ ಬೇರೆ ಕೆಲಸಗಳು, ಮೂಲಭೂತ ಸೌಕರ್ಯಗಳು ಮಾಡುವಂತ ಕೆಲಸವನ್ನು ಯೋಚನೆ ಮಾಡಿಕೊಂಡು ನಮಗೂ ಆಶ್ಚರ್ಯ ಆಗಿದೆ. ಸುಮಾರು 77 ದಿವಸದಲ್ಲಿ, ಕೇವಲ 77 ದಿವಸದಲ್ಲಿ ಇಷ್ಟೆಲ್ಲ ಕಾಮಗಾರಿಗಳು ಮುಗಿಸಿ ಅಂತ ಹೇಳಿದ್ರೆ ಅದು ಭಗವಂತ ಮಹಾಲಿಂಗೇಶ್ವರನ ಕೃಪೆ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷ ಪಡ್ತೇವೆ. ಅದಕ್ಕೆ ಮಹಾಲಿಂಗೇಶ್ವರನೇ ಶಶಿಧರ್ ಶೆಟ್ಟರನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಅಂತ ಹೇಳಿದ್ರು ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ನನಗಂತೂ ಅತ್ಯಂತ ಖುಷಿಯಾಗಿದೆ. ನಾನು ಅಧ್ಯಕ್ಷನಾದಾಗ ತುಂಬಾ ಜನ ಹೇಳಿದ್ರು ಬ್ರಹ್ಮಕಲಶೋತ್ಸವ ಆಗಿದೆ, 12 ವರ್ಷಕ್ಕೆ ಆಗ್ಬೇಕು, ಆಗ್ಲಿಲ್ಲ ಅಂತ ಹೇಳಿ ನಮ್ಗೆ ನೋವಿತ್ತು ತುಂಬಾ. ಆಗ ನಾವು ಹೇಳಿದ್ವಿ ದೇವರ ಅನುಗ್ರಹ ಮಾಡ್ಬೇಕು, ದೇವರು ಯಾವಾಗ ಯಾರನ್ನು ಕರ್ಕೊಂಡು ಮಾಡ್ಬೇಕು ಅವ್ರ ಹತ್ರ ಮಾಡಿಸ್ತಾರೆ ಅನ್ನೋ ಭಾವನೆ ಅನೇಕ ಸಾರಿ ನಾವು ಭಕ್ತರ ಸಭೆಗಳಲ್ಲಿ ಕೂಡ ಹೇಳಿದುಂಟು. ಆದ್ರೆ ಕೊನೆಗೂ ನಮ್ಗೆ ದೇವರ ಒಂದು ಅನುಗ್ರಹದಿಂದ ಶಶಿಧರ್ ಶೆಟ್ಟರು ಕೊನೆಗೆ ಒಪ್ಪಿಕೊಂಡು ಬ್ರಹ್ಮಕಲಶ ಅಷ್ಟೊಂದು ವಿಜೃಂಭಣೆ ಜರುಗಿದೆ. ನಮ್ಗೆಲ್ಲ ಗೊತ್ತಿದೆ, ಒಂದು ವಿಭಿನ್ನ ರೀತಿಯ, ಯಾಕಂದ್ರೆ ನೀವು ಹೇಳಿದ್ರಿ ಖ್ಯಾತಿ ಪಡ್ಕೊಂಡು, ಯಾಕೆ ಖ್ಯಾತಿ ಅಂತ ಹೇಳಿದ್ರೆ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಬ್ರಹ್ಮಕಲಶ ನಾವು ಮಾಡಿದ್ವಿ. ಅದು ನಾವು ತಂದೆ ತಾಯಿಯವರ ಪಾದ ಪೂಜೆ ಮಾಡುವಂಥದ್ದು ಇರ್ಬೋದು, ಪರಿಸರದ ರಕ್ಷಣೆ ಮಾಡೋದ್ರಿಂದ ಸಸಿಗಳ ವಿತರಣೆ ಇರ್ಬೋದು, ಅನ್ನದಾನ, ನಿರಂತರ ಅನ್ನದಾನಗಳು. ಯಾಕಂದ್ರೆ ನಮ್ಮಲ್ಲಿ ಪ್ರತಿಷ್ಠೆ ಆಗಿರುವಂತದ್ದು 3 ತಾರೀಕಿಗೆ, ಏಪ್ರಿಲ್ 3ಕ್ಕೆ ಬ್ರಹ್ಮಕಲಶ ಸ್ಟಾರ್ಟ್ ಆಗಿರುವಂತ ಹೇಳಿ. ಯಾಕಂದ್ರೆ 3 ತಾರೀಕು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಸುಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆಗಳಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು 3 ತಾರೀಕಿಗೆ ಪ್ರತಿಷ್ಠೆ ಮಾಡಿಕೊಂಡು ಕೊನೆಗೆ ನಾವು 8 ತಾರೀಕಿಂದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಮಾಡಿತ್ತು. ಈ ಹಿನ್ನೆಲೆ ನಾವು ಯೋಚನೆ ಮಾಡಿದಾಗ ಅತ್ಯಂತ ವೈಭವಯುತವಾಗಿ ಒಂದು ಕಡೆಯಿಂದ ವಸ್ತ್ರದಾನ ಆಗುವಂತದ್ದಾಯ್ತು, ಗೋದಾನ ಮಾಡುವಂತ ವ್ಯವಸ್ಥೆಗಳಾಯ್ತು, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಆಯ್ತು. ಆದ್ರೆ ನಮ್ಗೇನು ಗೊತ್ತಿಲ್ಲ, ನೀವು ಒಂದು ಗೊಂದಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಗೊಂದಲಗಳಂತಲ್ಲ ಇರುವಂತದ್ದು. ಭಕ್ತರಲ್ಲಿ ಒಂದು ರೀತಿಯ ದುಗುಡಗಳು, ಯಾಕಂತ ಹೇಳಿದ್ರೆ ಒಂದು ಸಂಪರ್ಕದ ಸಂವಹನದ ಕೊರತೆಗಳಾದಾಗ ಈ ರೀತಿ ಆಗುವಂತ ಸ್ವಾಭಾವಿಕತೆ. ಬ್ರಹ್ಮಕಲಶ ನಂತರ ಕೂಡ ಹಾಗೆ ಸುಮಾರು 1 ವರ್ಷದ ಹತ್ರ ನಮ್ಮ ದೇವಸ್ಥಾನದಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಒಳ್ಳೆ ರೀತಿಯ ಕೆಲಸಗಳಾಗ್ತಾ ಇದೆ, ಯಾವುದೇ ರೀತಿಯ ಗೊಂದಲಗಳು ಅಂತ ಇರ್ಲಿಲ್ಲ. ಅದಕ್ಕೋಸ್ಕರ ಆದ್ರೂ ಕೂಡ ಇತ್ತೀಚೆಗೆ ಏನಾಯ್ತು, ಒಂದಷ್ಟು ಸಮಸ್ಯೆಗಳು ಪೇಪರ್ ಅಲ್ಲಿ ಬಂದ್ರು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಸಮಿತಿಗಳ ಬಗ್ಗೆ ಆಗ್ಲಿ ಅಥವಾ ಇಲ್ಲಿಯ ಪ್ರಧಾನ ಅರ್ಚಕರ ಬಗ್ಗೆ ಆಗ್ಲಿ, ತಂತ್ರಿಗಳ ಬಗ್ಗೆ ನಮ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಅಧ್ಯಕ್ಷರು ಬಂದ್ರು. ಏನ್ ಕಾರಣ ಅಂತ ನೀವು ಹೇಳಿದಾಗ ಬೇರೆ ಬೇರೆ ಮಾಧ್ಯಮ ಅಂದ್ರೆ ಒಂದೇ ಕಾರಣ ಏನು ಅಂತ ಹೇಳಿದ್ರೆ, ಹೊಸ ಸಮಿತಿಗಳು ಬಂದಾಗ ಮಾರ್ಗದರ್ಶನ ಮಾಡುವಂತ ಕೆಲಸ ಇರುವಂತದ್ದು ಪ್ರಧಾನ ಅರ್ಚಕರದು. ಪ್ರಧಾನ ಅರ್ಚಕರು ಸರಿಯಾದ ರೀತಿಯ ಮಾರ್ಗದರ್ಶನ ಮಾಡಬೇಕಿತ್ತು. ಪ್ರಧಾನ ಅರ್ಚಕರು ಮಾರ್ಗದರ್ಶನ ಮಾಡುವಾಗ ಸ್ವಲ್ಪ ಅವರೊಂದು ವಯಸ್ಸು ಕೂಡ ಆಗಿದೆ, ಅವರು ಮಾಡುವಾಗ ಸ್ವಲ್ಪ ವ್ಯತ್ಯಾಸಗಳಾದಾಗ ಈ ರೀತಿ, ಅಂದ್ರೆ ಹೊಸ ಸಮಿತಿ ಬಂದಾಗ ಯಾವುದೇ ರೀತಿಯಲ್ಲಿ ಸಮಿತಿಗಳು ಹೊಸ ಬಂದಾಗ ಅನುಭವಗಳು ಇರುವುದಿಲ್ಲ. ಯಾರಿಗೂ ನಾನು ಬಂದಾಗಲೂ ನನಗೆ ಅನುಭವಗಳು ಇರಲಿಲ್ಲ. ಆ ಸಮಿತಿಗಳು ಹೊಸ್ತು ಬಂದಾಗ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ನಮ್ಮ ಪ್ರಧಾನ ಅರ್ಚಕರು ಮಾಡ್ಬೇಕಿತ್ತು. ಅಲ್ಲಿರುವಂತ ನಿತ್ಯ ನಿಯಮಗಳು ಯಾವ ರೀತಿ ಇದೆ, ಅಥವಾ ಇಲ್ಲಿ ಏನೆಲ್ಲ ನಿತ್ಯ ಕರ್ಮ ಪೂಜೆ ವಿಧಿವಿಧಾನಗಳಾಗ್ತದೆ ಅದನ್ನೆಲ್ಲ ಹೇಳಬೇಕಾದ್ದು ಪ್ರಧಾನ ಅರ್ಚಕರು. ಅವರು ಹೇಳುವಲ್ಲಿ ಸ್ವಲ್ಪ ಎಡವಟ್ಟಾದ್ರು. ಯಾಕೆಂತ ಹೇಳಿದ್ರೆ ಅವರಿಗೆ
ಯಾವುದೇ ರೀತಿಯ ಅಂದ್ರೆ ಅನೇಕ ವರ್ಷದಿಂದ ಪೂಜೆ ಮಾಡಿದಂತ ಅವರು ಸುಮಾರು 86-87 ವರ್ಷ ಪ್ರಾಯದ ಅರ್ಚಕರು. ಅವರ ಅನೇಕ ವರ್ಷದ ಅನುಭವ ಇದೆ. ಆದ್ರೂ ಕೂಡ ಹೇಳುವಾಗ ಸ್ವಲ್ಪ ಇವರಿಗೆ ಮಾರ್ಗದರ್ಶನ ಮಾಡುವಲ್ಲಿ ಕೊರತೆ ಅವರ ಹತ್ರ ಕಂಡು ಬಂದಿದೆ. ಅದರಿಂದಾಗಿ ಹೊಸ ವ್ಯವಸ್ಥಾಪನಾ ಸಮಿತಿಯವರಿಗೆ ಮಾರ್ಗದರ್ಶನ ಮಾಡುವಂತ ಕೊರತೆಯಿಂದಾಗಿ ಒಂದಷ್ಟು ಗೊಂದಲಗಳು ಅಂತಲ್ಲ, ಅವರ ಒಂದು ತೀರ್ಮಾನ ತಗೊಳ್ತಾರೆ. ಯಾಕಂದ್ರೆ ಸುಧಾರಣೆ ಮಾಡಬೇಕು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಾಗಬೇಕು ಅಂತ ಹೇಳುವ ಒಂದು ಸುಧಾರಣೆಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಾಗ ಒಂದಷ್ಟು ಎಡವಟ್ಟ ಆಗೋದು ಸ್ವಾಭಾವಿಕ ಇರ್ತದೆ. ಆದ್ರೆ ದೇವಸ್ಥಾನಗಳಲ್ಲಿ ಅದು ನಿಯಮಿತವಾಗಿ ಏನಾಗಬೇಕು, ಅದು ನಿರಂತರವಾಗಿ ನಡೀತಲೇ ಇರಬೇಕು. ಅದು ಆದಾಗ್ಲಿ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗುವಂಥದ್ದು. ಬ್ರಹ್ಮಕಲಶೋತ್ಸವದ ನಂತರ ಸೋಮವಾರ ನಾವು ಭಜನೆ ಆಗ್ತಾ ಇತ್ತು. ಅದರೊಟ್ಟಿಗೆ ರಂಗಪೂಜೆಯನ್ನು ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ರಂಗಪೂಜೆ ಆದ ನಂತರ ಅನ್ನಪ್ರಸಾದ ಅಂತ ಆಯ್ತು. ವ್ಯವಸ್ಥೆಗಳ ಜೋಡಣೆ, ಯಾಕಂದ್ರೆ ಆರ್ಥಿಕ ಕ್ರೋಢೀಕರಣ ಕೂಡ ಇದು ಸ್ವಲ್ಪ ಹಳ್ಳಿ ಪ್ರದೇಶದಲ್ಲಿ ಇರುವಂತಹ ದೇವಸ್ಥಾನ. ಆರ್ಥಿಕ ಕ್ರೋಢೀಕರಣ ಯಾವ ರೀತಿ ಮಾಡ್ಬೋದು ಅಂತ ಹೇಳುವಂತ ಒಂದು ವ್ಯವಸ್ಥೆಗೆ ಹೊಸ ಸಮಿತಿಯವರು ಬಂದಾಗ ಅವರಿಗೆ ಕೂಡ ಗೊಂದಲಗಳು. ಯಾಕಂದ್ರೆ ಯಾವ ರೀತಿ ಅದಕ್ಕೋಸ್ಕರ ಅವರು ಅನ್ನದಾನ ಮಾಡ್ಬೇಕಾ ಬೇಡುವಂತ ಜಿಜ್ಞಾಸೆ ಬಂದಾಗ ಆಗ ಅರ್ಚಕರು ಹೇಳ್ಬೇಕಿತ್ತು, ದೇವಸ್ಥಾನದಲ್ಲಿ ಯಾವುದೇ ಕೊರತೆಗಳು ಬರುವುದಿಲ್ಲ, ಅಲ್ಲಿ ಅನ್ನದಾನ ವ್ಯವಸ್ಥೆಗಳು, ನಿತ್ಯ ನೈರ್ಮಲ್ಯ ಪೂಜೆಗಳು ಆಗ್ಬೇಕು ಅಂತ ಹೇಳುವಂತ ಪ್ರಧಾನ ಅರ್ಚಕರು ಹೇಳ್ಬೇಕಿತ್ತು. ಆದ್ರೆ ಅವ್ರು ಅರ್ಚಕರ ಪುತ್ರನಿಂದ ಕೆಲವೊಂದು ಲೋಪದೋಷಗಳಾಗಿದೆ ಅನ್ನುವಂತ ಮಾತುಗಳಿದೆ. ಅದರಿಂದಾಗಿ ಶಶಿಧರ ಶೆಟ್ಟರ್ ಅವರಿಗೆ ಮನಸ್ಸಿಗೆ ನೋವಾಗಿದೆ ಅನ್ನುವಂತ ಮಾತುಗಳಿದೆ. ಅಲ್ಲ, ಏನಾಗಿದೆ ಅಂತ ಹೇಳಿದ್ರೆ ಈ ಸಾರಿ ಬ್ರಹ್ಮಕಲಶೋತ್ಸವ ಅಂತ ಅಲ್ಲ, ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ವಿನಾಕಾರಣ ಮೂಗು ತೋರಿಸಿಕೊಂಡು ಪ್ರಧಾನ ಅರ್ಚಕರ ಹೆಸರನ್ನು ಉಪಯೋಗ ಮಾಡಿಕೊಂಡು ಅವರ ಹೆಸರನ್ನು ಹೇಳ್ಕೊಂಡು, ತಪ್ಪಿದ್ರೆ ಅವರ ಹೆಸರನ್ನು ಹೇಳುದು, ಮಾಡಿಕೊಂಡು ಹೋಗುದು, ಮತ್ತೆ ಎಡವಟ್ಟಾದಾಗ ಮತ್ತೊಬ್ಬರನ್ನು ತೋರಿಸುವಂತ ವ್ಯವಸ್ಥೆಯಲ್ಲಿ ಪ್ರಧಾನ ಅರ್ಚಕರ ಮಗ ರಾಘವೇಂದ್ರ ಭಟ್ ಅವರು ಮಾಡಿರುವಂಥದ್ದು. ಎಲ್ಲ ಕಾರಣ, ಎಲ್ಲ ಗೊಂದಲಗಳಿಗೆ ಮೂಲ ಕಾರಣನೇ ದೇವಸ್ಥಾನದಲ್ಲಿ ಕೆಲಸ ಮಾಡಲಿಲ್ಲ ಅಂತ ನಾವು ಹೇಳೋದಿಲ್ಲ. ದೇವಸ್ಥಾನದಲ್ಲಿ ಕೆಲಸ ಮಾಡುವಾಗ ಯಾವ ರೀತಿ ಮಾಡಬೇಕು, ಎಲ್ಲರನ್ನು ವಿಶ್ವಾಸ ತಗೊಂಡು ಹೋಗ್ಬೇಕು, ಮತ್ತೆ ಎಲ್ಲರನ್ನು ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಅದನ್ನ ಮಾಡದೆ ಏಕಾಏಕಿ ಒಂದು ರೀತಿಯಲ್ಲಿ ತನ್ನ ಸ್ವಂತ ಕೆಲಸಕ್ಕೆ ಮಾಡಿಕೊಂಡು ಹೋದರ ಪರಿಣಾಮವಾಗಿ ಈ ಎಲ್ಲ ಗೊಂದಲಗಳು ನಿರ್ಮಾಣ ಆಗಿ, ಗೊಂದಲಕ್ಕೆ ಯಾರೇ ಪ್ರಧಾನ ಅರ್ಚಕರು, ನಾನು ಮತ್ತೊಮ್ಮೆ ಉಚ್ಚಾರ ಮಾಡ್ತೇನೆ, ಪ್ರಧಾನ ಅರ್ಚಕರಾಗ್ಲಿ, ತಂತ್ರಿಗಳಾಗ್ಲಿ, ಅಥವಾ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರ ಕಾರಣಗಳಲ್ಲ. ಯಾಕಂದ್ರೆ ಭಕ್ತರಿಂದ ಗೊಂದಲಗಳೇ ಆಗುದಿಲ್ಲ. ಯಾಕಂದ್ರೆ ನಮಗೆ ದೇವಸ್ಥಾನದಲ್ಲಿ ಭಕ್ತರಿಗೆ ಇರುವಂತ ಹೇಳಿ ಕಾರ್ಯಕ್ರಮಗಳಾದಾಗ ನಮಗೆ ಏನಾದ್ರು ಸೇವಾ ಚಟುವಟಿಕೆ ಮಾಡುವಂತದ್ದು, ಸೇವಾ ದೇಣಿಗೆ ಕೊಡುವಂತ ಇದು ಬಿಟ್ರೆ ಬೇರೆ ಏನಿಲ್ಲ. ಎಲ್ಲ ಕೆಲಸಗಳಾಗಬೇಕಂತ ಪ್ರಧಾನ ಅರ್ಚಕರಿಂದ ಆಗ್ಬೇಕಾದ್ದು. ಅದರ ಮಧ್ಯೆ ಇವರು ಕೈ ಆಡಿಸಿರುವುದರ ಪರಿಣಾಮವಾಗಿ ಅದನಂತರ ಮಧ್ಯದಲ್ಲಿ ಕಳೆದ ವ್ಯವಸ್ಥಾಪನಾ ಸಮಿತಿ ಬಂದಾಗ ಅವರನ್ನೇ ಅರ್ಚಕರಾಗಿ ಮಾಡಿದ್ದಾಗ ಇವರು ವಯಸ್ಸಾಗಿತ್ತು, ನಾನು ಮಾಡ್ತೇನೆ ಅಂತ ಹೇಳಿದ್ರು. ಕೊನೆಗೆ ಗೊಂದಲ ಮಾಡಿದ್ರು, ಅವರನ್ನು ತೆಗೆದು ಮತ್ತೆ ಪ್ರಧಾನ ಅರ್ಚಕರ ಇವರ ತಂದೆಯನ್ನೇ ಮಾಡಿತ್ತು. ಅದೆಲ್ಲ ಒಂದು ಇತಿಹಾಸದ ಪುಟದಲ್ಲಿ ಸೇರಿದೆ. ಆದ್ರೂ ಗೊಂದಲಗಳ ಯಾಕೆ ಆಯ್ತು ಅಂತ ಹೇಳಿದ್ರೆ, ಇವರು ಏಕಾಏಕಿ ತಾನು ಹೇಳಿದಂತೆ ನಡಿಬೇಕು, ಒಂದಷ್ಟು ಮಡಿವಂತಿಕೆ ಉಪಯೋಗವನ್ನು ಮಾಡಿಕೊಂಡು, ಒಂದು ಅಸ್ಪೃಶ್ಯತೆಯ ಭಾವನೆ ಮಾಡಿಕೊಂಡು ಈ ರೀತಿ ಮಾಡುವುದರ ಪರಿಣಾಮವಾಗಿ ಭಕ್ತರ ಭಾವನೆಗಳಿಗೆ ನೋವಾಯ್ತು. ನೀವು ನನಗೆ ಬಹಳ ಭಾವುಕವಾಗಿ ನಾನು ಹೇಳುವಂತ ಹೇಳಿದ್ರೆ, ನಮ್ಗೆಲ್ಲ ಚಿಂತನ ಪ್ರಶ್ನೆ ಯಾಕೆ ಬಂತು ಅಂತ ಹೇಳುವಂತ ಪ್ರಶ್ನೆ. ಬ್ರಹ್ಮಕಲಶೋತ್ಸವವಾಗಿ ಒಂದು 14 ತಿಂಗಳ ಒಳಗೆ ತುಂಬಾ ಭಕ್ತರ ಮನಸ್ಸಲ್ಲಿ ಕೂಡ ಅದಕ್ಕೋಸ್ಕರ ನಾವು ಅವ್ರ ಹತ್ರ ವ್ಯವಸ್ಥಾಪನಾ ಸಮಿತಿಯಲ್ಲಿ ಹೇಳಿದ್ವಿ, ನೀವೊಂದ್ಸರಿ ಭಕ್ತರ ಸಭೆಯನ್ನು ಕರೀರಿ, ತಂತ್ರಿಗಳ ಮಾರ್ಗದರ್ಶನದಲ್ಲಿ ಸಭೆಯನ್ನು ಕರೆದು ನೋಡು, ಅದು ಯಾಕೆ ಪ್ರಶ್ನೆ ಕರಿಬೇಕು ಅಂತ ಯೋಚನೆ ಮಾಡುವ ಅಂತ ಹೇಳಿ. ಪ್ರಶ್ನೆ ಕರೆದ ಉದ್ದೇಶ ಏನಂತ ಹೇಳಿದ್ರೆ, ಹತ್ತಿರದ ನಮ್ಮ ಮದ್ದಡಕ ಪಿಲಿಚಾಮುಂಡಿ ದೈವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಅವರು ದೈವಜ್ಞರು ಏನ್ ಹೇಳಿದೆ ಅಂತ ಕೇಳಿದ್ರೆ, ನಮ್ಮ ಗ್ರಾಮ ದೇವಸ್ಥಾನ ಮಹಾಲಿಂಗೇಶ್ವರ ದೇವರಿಗೆ ಅಲ್ಲಿಯ ವ್ಯವಸ್ಥೆಗಳ ಅನಾವಸ್ಥೆ ಇದೆ, ಅಲ್ಲಿ ಭಕ್ತರೊಂದಿಗೆ ಹೊಂದಾಣಿಕೆಗಳಿಲ್ಲ, ದೇವರಿಗೆ ಮನಸ್ಸಿಗೆ ಬೇಜಾರುಂಟು, ನೋವುಂಟು ಅಂತ ಹೇಳುವಂತ ಮಾತನ್ನು ಅಲ್ಲಿ ಹೇಳಿದ್ರು. ಅದರ ಆಧಾರದಲ್ಲಿ ಬಂದು ಇಲ್ಲಿ ನೇರ ಪ್ರಶ್ನೆ ಇಡುವಂತ ಪ್ರಯತ್ನ ಮಾಡಿದ್ವಿ. ಬಹುಶಃ ನಾವು ಕಲಿಯುಗದಲ್ಲಿ ದೇವರು ಇದ್ದಾರಾ ಇಲ್ವಾ ಎನ್ನುವಂತ ಒಂದು ಸಂಶಯದಲ್ಲಿರುವಂತ ಸಂದರ್ಭ. ಯಾಕಂದ್ರೆ ಅನೇಕ ನಾವು ದೇಶದಲ್ಲಿ ಅಥವಾ ನಮ್ಮೂರಲ್ಲಿ ಆಗುವಂತ ಘಟನೆ ನೋಡಿದ್ರೆ ಅನೇಕ ಸರಿ ಹೇಳ್ತೇವೆ ದೇವರೇ ಇಜ್ಜಿರಿ ಅಂತ ಹೇಳುವಂತ ಭಾವನೆಗೆ ಬರುವಂತ ಸ್ಥಿತಿ. ಅದೇ ಮೊನ್ನೆ ಪ್ರಶ್ನೆ ಚಿಂತನೆ ಇಡುವಾಗ ನಮ್ಗೆ ಇತ್ತು, ಯಾಕೆ ಇಡ್ಬೇಕಿತ್ತು. ಬಹುಶಃ ಮಹಾಲಿಂಗೇಶ್ವರ ದೇವರೇ ಆ ಪ್ರಶ್ನೆಯನ್ನು ಇಡಿಸಿದ್ದಾರೆ ಅಂತ ಹೇಳಿಕೆ ಇವತ್ತು ನಂಗೆ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾವೇನೆಲ್ಲ ಯೋಚನೆ ಮಾಡಿದ್ವಿ, ಅಲ್ಲಿ ಮಡಿಯಾಗಿ ಪೂಜೆ ಮಾಡುವಂತ ವ್ಯವಸ್ಥೆಗಳಿರ್ಬೋದು, ಅದ್ರ ಒಳಗೆ ಪೂಜೆ ಮಾಡುವಂತ ಕ್ರಮಗಳಿರ್ಬೋದು, ತದನಂತರ ಬಂದಂತ ವ್ಯವಸ್ಥೆಗಳು, ಅದು ಎಲ್ಲ ವಿಧಿವಿಧಾನಗಳ ಬಗ್ಗೆ ನಮ್ಗೆ ಏನೆಲ್ಲ ಸಂಶಯಗಳಿತ್ತು, ಅದು ಸರಿಯಾಗುದಿಲ್ಲ ಅಂದ್ರೆ ಅರ್ಚಕ ವೃಂದದವರಿಂದ ಏನು ಸರಿಯಾಗುದಿಲ್ಲ, ಅದೆಲ್ಲ ಸರಿಯಾಗಬೇಕು ಅಂತ ಹೇಳಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದೆ. ಅಂದ್ರೆ ದೇವರು ಖಂಡಿತವಾಗಿ ನಮ್ಮ ನಂಬಿಕೆ, ಪ್ರಶ್ನೆ ಅಂತ ತುಂಬಾ ಜನ ಪ್ರಶ್ನೆಯನ್ನು ನಂಬುದಿಲ್ಲ, ಆದ್ರೆ ನಮ್ಗೆ ನಂಬಿಕೆಗೆ ಅದು ತುಂಬಾ ಹತ್ತಿರ ಆಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲ ಏನೆಲ್ಲ ಪ್ರಶ್ನೆ ಹೇಳುವಾಗ ಒಂದಷ್ಟು ಗೊಂದಲಗಳಾದದ್ದು ಅಥವಾ ಆಕ್ರೋಶಗಳು ಬಂದ ಇರ್ತದೆ. ಯಾಕಂದ್ರೆ ಪ್ರಶ್ನೆ ಬಂದಾಗ, ಅದು ಚಿಂತನೆಗೆ ಬಂದಾಗ ಸ್ವಲ್ಪ ಜಿಜ್ಞಾಸೆಗಳು ಬರುವುದಿಲ್ಲ ಅಂತಿಲ್ಲ. ಆದ್ರೆ ನನಗೆ ಮತ್ತು ಇಡೀ 4 ಗ್ರಾಮದವರಿಗೆ ಬಹುಶಃ ಇವತ್ತು ನಿರಾಳ ಆಗಿದ್ದೇವೆ ನಾವು. ಯಾಕಂದ್ರೆ ನಮ್ಮ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವರ ಅತ್ಯಂತ ಪ್ರಭಾವವಾಗಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ದೇವರು ಸಾನ್ನಿಧ್ಯ ವೃದ್ಧಿ ಆಗಿದೆ ಅಂತ, ಬ್ರಹ್ಮಕಲಶೋತ್ಸವ ಒಳ್ಳೇದಾಗಿದೆ ಅಂತ ಹೇಳುವಂತ ಒಂದು ಮಾತುಗಳು ಬಂದಾಗ ದೈವಜ್ಞರಿಂದ ನಮ್ಗಂತೂ ಅತ್ಯಂತ ಒಂದು ಭಾವನಾತ್ಮಕವಾಗಿ ನಾವು ತಲ್ಲೀನರಾಗಿದ್ದೇವೆ. ವಿಶೇಷವಾಗಿ ರಾಘವೇಂದ್ರ ಭಟ್ರ ಕೆಲವೊಂದು ಸಮಸ್ಯೆಗಳು ಗೊತ್ತಿದೆ ನಮ್ಗೆ, ಅನೇಕ ಸಾರಿ ಮಾಧ್ಯಮಗಳಲ್ಲಿ ಬಂದಿದೆ. ಅವ್ರ ಕಡೆ
ಶಶಿಧರ್ ಶೆಟ್ಟರಿಗೆ ನೋವಿಂತ ಪ್ರಶ್ನೆ ಅಲ್ಲ. ಶಶಿಧರ್ ಶೆಟ್ಟರು ಬಹುಶಃ ಬ್ರಹ್ಮಕಲಶ ಅವರು ಸುಮಾರು 15,000 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಅಂತ ವ್ಯಕ್ತಿ ಇಲ್ಲಿ 1/12/2023 ಬ್ರಹ್ಮಕಲಶದ ಕೊನೆಯ ದಿನದವರೆಗೂ ಕೂಡ ಬಹುಶಃ ಅವರು ಹೆಚ್ಚಿನ ದಿವಸ ಬರೋಡದಲ್ಲಿ ಇರಲಿಲ್ಲ. ತಾನು ಏನು ಯೋಚನೆ ಮಾಡಿದ್ದೇನೆ ಅದನ್ನು ಅದೇ ರೀತಿಯಲ್ಲಿ ಅನುಷ್ಠಾನ ತರಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿಕೊಂಡು ಒಂದು ವಿಭಿನ್ನ ರೀತಿಯಲ್ಲಿ ಅದು ಹೊರೆಕಾಣಿಕೆ ತರುವಂತದಿರ್ಬೋದು. ಕೇವಲ ಊರಿಂದ ಪೇಟೆಯಿಂದ ಮಾತ್ರ ಹೊರೆಕಾಣಿಕೆ ಅಲ್ಲ, ಪ್ರತಿ ಮನೆಯಿಂದ ಹೊರೆಕಾಣಿಕೆ ಅಂದ್ರೆ ಕಲ್ಪನೆ ಇದ್ದದ್ದು ಮುಂದಿನ ದಿನಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ಕೂಡ ಜನರು ಸ್ವಯಂ ಪ್ರೇರಿತರಾಗಿ ಹೊರೆಕಾಣಿಕೆ ತರೋದ್ರ ಮೂಲಕ ಇಲ್ಲಿ ಜಾತ್ರೆಗಳಾಗಬೇಕು, ಇಲ್ಲಿ ಕಾರ್ಯಕ್ರಮಗಳಾಗಬೇಕು ಅಂತ ಯೋಚನೆ ಮಾಡಿದಂತ ಶಶಿಧರ್ ಶೆಟ್ಟರು ಅವರೊಂದು ಕೆಲವು ಸಾರಿ 3 ಗಂಟೆವರೆಗೆ ರಾತ್ರಿ ಇದ್ದು ಕೂಡ ಬೆಳಿಗ್ಗೆ 5 ಗಂಟೆ ಬಂದು ಆ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ನಾವು ನಮ್ಗಿಂತ ಹೆಚ್ಚು ನಾವು ಊರಲ್ಲಿದ್ರು ಕೂಡ ನಮ್ಮ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ನಾವು ಬರೋದಕ್ಕಿಂತ ಹೆಚ್ಚು ಶಶಿಧರ್ ಶೆಟ್ಟರು ಕೆಲಸ ಮಾಡಿದ್ದಾರೆ. ಬರೆಗಾಲಲ್ಲಿ ಬಹುಶಃ ಅನೇಕ ದಿವಸ ಬರಿಗಾಲಲ್ಲಿ ಇಲ್ಲಿ ಓಡಾಟ ಮಾಡಿಕೊಂಡು ಕೆಲಸ ಮಾಡಿದಂತ ಒಬ್ಬ ಅತ್ಯಂತ ಭಾವುಕ ಭಕ್ತರು ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಮತ್ತೊಂದು ಖುಷಿ ಯಾಕೆಂತ ಹೇಳಿದ್ರೆ ದೇವರ ಪ್ರಶ್ನೆಯಲ್ಲಿ ಅಂತ ಹೇಳಿದ್ರೆ ಪ್ರಶ್ನೆ ಚಿಂತನೆಯಲ್ಲಿ ಬಂತು, ನೀವು ಯಾರು ದೇವಸ್ಥಾನಕ್ಕೆ ಭಕ್ತರು ಅವರ ಭಾವಪರವಶರಾಗಿ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಸೇವೆ ಮಾಡಿದ್ದಾರ, ಯಾರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ. ಅವರನ್ನು ನೀವು ಗೌರವಿಸುವುದಿಲ್ಲ, ಅವರ ಮನಸ್ಸಿಗೆ ನೋವಾಗಿದೆ. ನಾವು ಅದನ್ನು ತುಂಬಾ ಸರಿ ಹೇಳಿದ್ದೇವೆ. ಅದು ಜಾತ್ರಾ ಸಂದರ್ಭದಲ್ಲಿ ಕಳೆದ ಜಾತ್ರೆಯಲ್ಲಿ ಆಡಳಿತಾಧಿಕಾರಿ ಇದ್ದು ಕೊನೆಗೆ ಒಂದು 10-15 ದಿವಸ ನಾವು ಊರವರ ಆಡಳಿತಾಧಿಕಾರಿ ಅವರ ಹತ್ರ ಕೇಳಿಕೊಂಡು ತಂತ್ರಿಗಳ ಹತ್ರ ಕೇಳಿಕೊಂಡು ಊರವರ ಸಭೆ ಕರೆದು ಒಂದು ಜಾತ್ರಾ ಸಮಿತಿಯಿಂದ ಮಾಡಿತ್ತು. ಅವರ ಸೂಚನೆ ಮೇರೆಗೆ ಜಾತ್ರಾ ಸಮಿತಿಯಲ್ಲಿ ಗೌರವಾಧ್ಯಕ್ಷರು ಶಶಿಧರ್ ಶೆಟ್ಟರನ್ನೇ ಹಾಕಿತ್ತು. ಆ ನಂತರ ಸಮಿತಿ ಮಾಡಿತ್ತು. ಆದ್ರೆ ಜಾತ್ರಾ ಸಮಿತಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿ ಆಡಳಿತಾಧಿಕಾರಿ ಕೇಳುವಾಗ ಕೆಲವರ ಒತ್ತಡ, ವಿಶೇಷವಾಗಿ ರಾಘವೇಂದ್ರ ಭಟ್ರ ಒತ್ತಡದಿಂದ ಅದು ಅವರು ಮಾಡ್ಲಿಕ್ಕೆ ಬಿಡಬೇಡಿ, ನಾವು ಕಮಿಟಿ ಬಂದ ನಂತರ ಮಾಡುವಂತ ಹೇಳಿ ಅಂದ್ರೆ ಶಶಿಧರ್ ಶೆಟ್ಟರು ಗೌರವಾಧ್ಯಕ್ಷರು ಅಂತ ಹೇಳುತ್ತಾ ಭಾವನೆಯನ್ನು ಮರೆತು ಅಂದ್ರೆ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ಇವರು ವ್ಯವಸ್ಥೆಯನ್ನು ಮಾಡುವಂತ ಪ್ರಯತ್ನ ಮಾಡಿದ್ರು. ಜಾತ್ರೆ ಯಾರು ಮಾಡಿದ್ದಾರೆ ಹೇಗಾಗಿದೆ ಅಂತ ಹೇಳಿ ಪ್ರಶ್ನೆ ಇಲ್ಲ, ಆದ್ರೆ ದೇವಸ್ಥಾನಕ್ಕೋಸ್ಕರ ತನ್ನೆಲ್ಲ ಸಮರ್ಪಣಾ ಭಾವದಿಂದ ಕೆಲಸ ವಿಶೇಷ. ಅದು ಮೊನ್ನೆ ಪ್ರಶ್ನಾ ಚಿಂತನೆಯಲ್ಲಿ ಬಂದಾಗ ನಾವೆಲ್ಲ ಭಾವುಕರಾಗಿದ್ವಿ. ಯಾಕಂತ ಹೇಳಿದ್ರೆ ದೇವರು ಇದ್ದಾರೆ ಅನ್ನೋದಕ್ಕೆ ಭಕ್ತನಿಗೆ ಒಲಿದ ಮಹಾಲಿಂಗೇಶ್ವರ, ಭಕ್ತರಿಗೆ ದೇವರು ಒಲಿತಾರೆ. ನಾವು ಶ್ರದ್ಧಾ ಭಕ್ತಿಯಿಂದ ಏನಾದ್ರು ಮಾಡಿದ್ರೆ ಅದಕ್ಕೆ ನಿದರ್ಶನವೇ ಆ ಪ್ರಶ್ನಾ ಚಿಂತನೆ. ಯಾಕಂದ್ರೆ ಅವ್ರು ಹೇಳಿರುವಂತದ್ದೇ ಅದೇ, ಭಕ್ತರಿಗೆ ದೇವರು ಒಲಿತಾನೆ, ವಿಶೇಷವಾಗಿ ನೀವು ಗೌರವ ಕೊಡಲಿ ಅಂತ ಹೇಳಿ ಕೊನೆಗೆ ಈಗಿನ ಸಮಿತಿಯವರು ಹೇಳಿದ್ರು ಯಾರಿಗೆ ಗೌರವ ಕೊಡಲಿ ಅಂತ ಹೇಳುವಾಗ ಹೇಳಿದ್ರು ನಾವು ಶಶಿಧರ್ ಶೆಟ್ಟರನ್ನು ಕೂಡ ಗೌರವಯುತವಾಗಿ ನಡೆಸ್ಕೊಳ್ಳಿಲ್ಲ. ಕೇವಲ ಶಶಿಧರ್ ಶೆಟ್ಟರು ಒಬ್ರು ಅಂತಲ್ಲ, ಅನೇಕ ಭಕ್ತರು ಮಾಡಿದ್ದಾರೆ. ಅವರಿಗೆ ಗೌರವ ಅಂದ್ರೆ ಜಾತ್ರಾ ಸಂದರ್ಭದಲ್ಲಿ ಆಮಂತ್ರಣ ಕೊಡುವಂತ, ಕೆಲವರಿಗೆ ಆಮಂತ್ರಣ ಹೋಗ್ಲಿಲ್ಲ ಕಳಿಸ್ತದೆ. ಅದು ಪ್ರಥಮವಾಗಿ ಬಂದ ಸಮಿತಿಯ ಸಂದರ್ಭದಲ್ಲಿ. ಆದ್ರೆ ಎಲ್ಲರನ್ನು ವಿಶ್ವಾಸ ತಗೊಂಡು ಮಾಡ್ತೀರಾ, ಸಮಸ್ಯೆಗಳು ಆಗ್ತಿರ್ಲಿಲ್ಲ. ಅಂತೂ ಕೊನೆಗೆ ನಂದಿಯ ವಿಷಯವನ್ನು ಕೂಡ ಹೇಳಿದಿರಿ ನೀವು. ನಂದಿಯ ವಿಷಯದಲ್ಲಿ ಏನಿಲ್ಲ, ನಂದಿಯಲ್ಲಿ ಕೂಡ ಆಗಿರುವಂತದ್ದು ತಂತ್ರಿಗಳ ಮಾರ್ಗದರ್ಶನದಲ್ಲಿ. ಅದು ವಿಡಿಯೋಗ್ರಾಫರ್ ನೋಡು, ಅವರು ಆವೇಶದಲ್ಲಿ, ಯಾಕಂದ್ರೆ ಇದೇ ರಾಘವೇಂದ್ರ ಭಟ್ರ ಮಾತನ್ನು ಕೇಳಿಕೊಂಡು ತಂತ್ರಿಗಳು ಕೂಡ ತಪ್ಪು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು. ಹಾಗೆ ಮಾಡ್ಲಿ ಅಂತ ಆವೇಶದಲ್ಲಿ ಅವ್ರು ಹೇಳಿದ್ರು. ನನಗೆ ನಾನು ಭಾವುಕನಾಗಿ ಹೇಳಿದೆ ಅಂತ ಹೇಳಿದೆ ಬಿಟ್ರೆ ಅಲ್ಲಿ ಏನಿಲ್ಲ. ಅಲ್ಲಿ ಮತ್ತೆ ಪ್ರಶ್ನೆಯಲ್ಲಿ ಬಂದಿರುವಂತದ್ದು ನಂದಿಯ ಪೂಜೆಯನ್ನು ಮುಂದುವರಿಸಿಕೊಂಡೋಗಿ ಅದಕ್ಕೆ ಪೂಜೆ ವಿಧಾನಗಳು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಈ ಇದರಿಂದ ಹೊರಗಡೆ ಇರುವಂತ ವ್ಯವಸ್ಥೆಗಳಿಗೆ ತಂತ್ರಿಗಳ ಹತ್ರ ಕೇಳಿಕೊಂಡು ಪೂಜಾ ವಿಧಿಗಳನ್ನು ಮುಂದುವರಿಸಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಅದು ದೈವಗಳದ್ದಿರ್ಬೋದು ಉಳಿದ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಪರಿಹಾರವನ್ನು ಬಹುಶಃ ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳಿ ನಾವು ಎಷ್ಟು ಇಲ್ಲ ಮರ ಸರಿ ಉಂಟು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾವು ಭಿನ್ನವನ್ನು ಸಮಿತಿಯವರ ಹತ್ರ ಅಥವಾ ಅರ್ಚಕರ ಹತ್ರ ಮಾಡಿದ್ರು ಕೂಡ ಅವ್ರು ಕೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆ ನಾವು ಸಾಮಾನ್ಯ ಜನರು ಅಂತೇಳಿ ಇವತ್ತು ದೈವಜ್ಞರೇ ಬಂದು ಎಲ್ಲವನ್ನು ಸರಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ನಮಗೆ ಮತ್ತೆ ಈಗ ವ್ಯವಸ್ಥಾಪನೆ ಕೆಲವು ಸರಿ ಬಂದಾಗ ನಾವ್ ಯಾರನ್ನು ಕೇಳಬೇಕು, ನಾವು ವ್ಯವಸ್ಥಾಪನಾ ಸಮಿತಿಯವರನ್ನು ಕೇಳಬೇಕು. ಆ ವ್ಯವಸ್ಥಾಪನಾ ಸಮಿತಿಯವರನ್ನು ಪ್ರಶ್ನೆ ಮಾಡುವಾಗ ಅದು ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಗೊಂದಲ ಆಯ್ತು ಅಂತ ಹೇಳುವಂತ ಮಾತು ಬರೋದು ಸ್ವಾಭಾವಿಕ. ಯಾಕಂದ್ರೆ ಇಲ್ಲಿ ಈಗ ನಾಳೆ ದಿನ ಅಧಿಕಾರ ಇರುವವರೆಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸುಪ್ರೀಂ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥದ್ದು ಪೂರ್ಣ ಅಧ್ಯಕ್ಷರು ಮಾತ್ರ, ಅದು ಸದಸ್ಯರುಗಳು. ಅದಕ್ಕೋಸ್ಕರ ವ್ಯವಸ್ಥಾಪನಾ ಸಮಿತಿ ಬಗ್ಗೆ ಎಲ್ಲ ಗೊಂದಲಗಳಿಗೆ ಕಾರಣ ಇರುವಂತದ್ದು ಯಾಕಂದ್ರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಜ್ಞಾನದ ಕೊರತೆ ಇರ್ಬೋದು. ನೀವು ಗಮನಿಸಿರ್ಬೋದು, ಗುರುವಾಣಿಕೆರೆಯಲ್ಲಿ ಅಯ್ಯಪ್ಪ ಮಂದಿರ ಇತ್ತು, ನೀವು ಗಮನಿಸಿರ್ಬೋದು. ಅಲ್ಲಿ ಅಯ್ಯಪ್ಪ ಮಂದಿರ ಭಜನಾ ಕಾರ್ಯಕ್ರಮಗಳಾಗ್ತದೆ, ತಿಂಗಳ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ಫೋಟೋ ಭಾವಚಿತ್ರವನ್ನು ಇಟ್ಟು ಅಂತ ಅಯ್ಯಪ್ಪ ಮಂದಿರದಲ್ಲಿ ಇವರ ರಾಘವೇಂದ್ರ ಭಟ್ರವರ ನೇತೃತ್ವದಲ್ಲಿ ಅವರ ತಂದೆಯ ಹೆಸರನ್ನು ಹಾಕೊಂಡು ಬ್ರಹ್ಮಕಲಶ ಮಾಡಿದ್ದಾರೆ. ಯಾವ ರೀತಿಯ ಬ್ರಹ್ಮಕಲಶ ಅದು? ಬಹುಶಃ ಜಿಲ್ಲೆಯಲ್ಲಿ ಅಥವಾ ಎಲ್ಲಿ ಈ ದೇಶದಲ್ಲಿ ಆಗಿರ್ಲಿಕ್ಕಿಲ್ಲ. ಅದು ಒಂದು ಜಿಜ್ಞಾಸೆ. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ನೋವನ್ನು ಕೊಡುವಂತ ವ್ಯವಸ್ಥೆ. ತುಂಬಾ ಜನ ಹೇಳಿದ್ರು ಕೊನೆಗೆ ಬ್ರಹ್ಮಕಲಶ ಈ ರೀತಿಯೂ ಮಾಡಬಹುದಾ? ನಂಬಿಕೆಗೆ ಒಂದು ರೀತಿಯಲ್ಲಿ ಧಕ್ಕೆ ಬರುವ ರೀತಿಯಲ್ಲಿ ರಾಘವೇಂದ್ರ ಭಟ್ರು ಮಾಡಿರುವಂತದ್ದು. ಅಲ್ಲಿ ಮಾತ್ರ ಇಲ್ಲಿ ಕೂಡ ಅನೇಕ ಉದಾಹರಣೆಗಳಿದೆ. ಅದು ನಗರ ಭಜನೆ ಆಗಿ ದೇವರು ಬರುವಾಗಿರ್ಬೋದು, ದೇವರನ್ನು ಹಿಡ್ಕೊಂಡು ಬಂದು ಶ್ರದ್ಧಾ ಭಕ್ತಿಯಿಂದ ಬರೆಗಾಲಲ್ಲಿ ಇಡೀ ನಮ್ಮ 2300 ಚಿಲ್ಲರೆ ಮನೆ ಇದೆ ನಮ್ಮಲ್ಲಿ 4 ಗ್ರಾಮಗಳಲ್ಲಿ. ಎಲ್ಲ ಮನೆಗಳಿಗೆ ಇಲ್ಲಿಂದ ದೇವರು ಹೋಗಿ ಹೊರಗೆ ಬರುವಾಗ ಒಳಗೆ ದೇವರನ್ನು ಒಂದು ಇಡ್ಲಿಕ್ಕೂ ಇದು ಕೊಡ್ಲಿಲ್ಲ, ಗೌರವ ಕೊಡ್ಲಿಲ್ಲ. ಮತ್ತೆ ದೇವರನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಸಂಪ್ರೋಕ್ಷಣೆ ಮಾಡಿ, ಅಂದ್ರೆ ಅಸ್ಪೃಶ್ಯತೆಯ ಭಾವನೆಯನ್ನು ನೋಡುವಂತ ರಾಘವೇಂದ್ರ ಭಟ್ರು ಅನೇಕ ಗೊಂದಲಗಳನ್ನು, ಈ ಎಲ್ಲ ಗೊಂದಲಗಳಿಗೆ ರಾಘವೇಂದ್ರ ಭಟ್ರು. ಯಾಕಂದ್ರೆ ಅವರು ಯಾವಾಗ ಇಲ್ಲಿ
ಮೂಗು ತೂರಿಸುವಂತ ದೇವಸ್ಥಾನ. ಈಗೆಲ್ಲ ಹೊಸ ಸಮಿತಿ ಬಂದ ನಂತರ ಅವರಿಗೆ ತಪ್ಪು ಮಾರ್ಗದರ್ಶನ, ಅನೇಕ ಸಾರಿ ಅವರ ಮನೆಯಲ್ಲಿ ಸಭೆಗಳಾಗುದು, ಕೊನೆಗೆ ಅವರ ಹತ್ರ ಹಿಡಿದು ಜಾತ್ರೆ ಅವ್ರ ಹತ್ರ, ಯಾಕಂದ್ರೆ ಇವರಿಗೆ ಅನುಭವ ಕೊರತೆ ಇರ್ಬೋದು. ಆದ್ರೆ ಉಳಿದ ಊರವರೆಲ್ಲ ಇದ್ದಾರೆ, ನಾವು ಅಂತಲ್ಲ, ತುಂಬಾ ಜನ ಊರಿನವರು ಈ ದೇವಸ್ಥಾನ ಕೆಲಸ ಮಾಡಿದವರಿದ್ದಾರೆ. ಅವರನ್ನು ವಿಶ್ವಾಸ ತಗೊಂಡು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಆಗ್ತಿದ್ದು. ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯಕ್ತಿಯಿಂದಲೇ ಇವರು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಈ ಎಲ್ಲ ಗೊಂದಲಗಳಿಗೆ ಕಾರಣ ಆಗಿದೆ. ಇಲ್ಲಿ ಈಗ ಮೊನ್ನೆ ಬಹುಶಃ ವ್ಯವಸ್ಥಾಪನಾ ಸಮಿತಿಯವರು ಕೂಡ ಬಂದಿದ್ದಾರೆ. ಈಗ ಅಂತಹ ವ್ಯಕ್ತಿಗಳನ್ನು ದೂರ ಇಟ್ಟರೆ ಒಳ್ಳೇದಲ್ವ? ಈಗ ಏನೋ ಸಮಿತಿ ಆತರ ಒಂದು ನಿರ್ಧಾರ ಮಾಡಿದ್ರೆ ಅಥವಾ ಊರವರೆಲ್ಲ ಸೇರ್ಕೊಂಡು ಮಾಡಿದ್ರೆ ಒಳ್ಳೇದಲ್ವಾ? ಯಾಕಂತಂದ್ರೆ ದೇವಸ್ಥಾನ ಒಳ್ಳೇದಿದ್ರೆ ಊರು ಒಳ್ಳೇದಿರುತ್ತೆ ಅಂತ ನಾವು ಕೇಳ್ಪಟ್ಟಿದ್ವಿ. ಯಾಕಂತೇಳಿ ಒಂದು ಊರು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು, ದೇವಸ್ಥಾನ ಚೆನ್ನಾಗಿರ್ಬೇಕು, ದೇವರು ಚೆನ್ನಾಗಿರ್ಬೇಕು. ಒಟ್ಟು ನಾವು ಹೇಳಿದ್ರೆ ಅದು ಸರಿ ಆಗ್ತಿರ್ಲಿಲ್ವ ಏನೋ. ಆದ್ರೆ ಮೊನ್ನೆ ದೈವಜ್ಞರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರದೇ ಆದ ಭಾಷೆಗಳಲ್ಲಿ, ಅವರದೇ ಆದ ಭಾಷೆಗಳಲ್ಲಿ, ನೀನು ಇದರಲ್ಲಿ ಕೈ ಹಾಕ್ಬೇಡ, ನೀನು ಇದರಲ್ಲಿ ಮೂಗು ತೂರಿಸ್ಬೇಡ ಹೇಳುವಂತ ಪ್ರಶ್ನೆ ಚಿಂತನೆಯನ್ನು ದೈವಜ್ಞರು ಹೇಳಿದ್ದಾರೆ. ಬಹುದಾ ಅದನ್ನೂ ಅರ್ಥ ಮಾಡಿಕೊಳ್ಳಲ ಆಗದೆ ಮತ್ತೆ ಮತ್ತೆ ಮೂಗು ತೂರಿಸಿಕೊಂಡು ಬಹುಶಃ ವ್ಯವಸ್ಥಾಪನಾ ಸಮಿತಿಯವರಿಗೆ ಅನುಭವ ಆಗಿದೆ. ಅವರಿಗೆ ವ್ಯವಸ್ಥಾಪನಾ ಸಮಿತಿಯವರು ಅದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಸಭೆಗಳನ್ನು ಕರೆದು ಅವರು ಕೂತ್ಕೊಂಡು ಚಿಂತನೆ ಮಾಡಿ, ಅಂದ್ರೆ ಅನೇಕ ಸಮಸ್ಯೆಗಳಿಗೆ ಒಂದು ಚಿಂತನೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ, ಪ್ರಾಯಶ್ಚಿತ ಪರಿಹಾರಗಳನ್ನು. ಅದನ್ನೆಲ್ಲ ಮಾಡಬೇಕಾಗಿದೆ. ಅದರಲ್ಲಿ ಪ್ರಥಮ ಪ್ರಾಯಶ್ಚಿತ ಮಾಡ್ಬೇಕಾದ ಇದೆ. ಯಾಕೆಂತ ಹೇಳಿದ್ರೆ ಇವರನ್ನು ನಾವು ದೇವಸ್ಥಾನಕ್ಕೆ ಬರಬಾರ್ದು ಇನ್ನೊಂದು ಬರಿ ಯಾರು ಹೇಳಲ್ಲ, ಯಾಕಂದ್ರೆ ನಾವು ನಿಷೇಧ ಮಾಡಿ ಹೇಳಲಿಕ್ಕೆ ಆಗುದಿಲ್ಲ, ಹೇಳುವುದು ಇಲ್ಲ. ಎಲ್ಲ ಭಕ್ತರ ದೇವಸ್ಥಾನ 4 ಊರ ಒಡೆಯ ಮಾಲಿಂಗೇಶ್ವರ, ಊರ ಪರವರ ಭಕ್ತ ಮೇಳ ಬರಬೇಕು, ಸಾನ್ನಿಧ್ಯ ವೃದ್ಧಿ ಆಗ್ಬೇಕು. ಅದು ಬಿಟ್ರೆ ನಮ್ದು ಇರುವಂತದ್ದು, ಅವರು ಈ ದೇವಸ್ಥಾನದ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಇರ್ಬೋದು ಅಥವಾ ಇಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೈ ಆಡಿಸದೆ ಅವರಷ್ಟಕ್ಕೆ ನಮ್ಮ ಹಾಗೆ ಭಕ್ತರಾಗಿ ಬಂದು ಹೋದ್ರೆ ಈ ದೇವಸ್ಥಾನ ಖಂಡಿತವಾಗಿ ಇನ್ನಷ್ಟು ಬೆಳಗ್ತದೆ. ಆ ಮೂಲಕ 4 ಗ್ರಾಮದ ಭಕ್ತರಲ್ಲಿ ಏನೆಲ್ಲ ದುಗುಡ ದುಮ್ಮಾನಗಳಿದೆ, ನೋವುಗಳಿದೆ, ಅದೆಲ್ಲ ನಿವಾರಣೆ ಆಗ್ತದೆ. ಯೋಚನೆ ಮಾಡ್ಬೇಕಾದ ವ್ಯಕ್ತಿ ಒಬ್ರೇ ಅವರು, ಮತ್ತೆ ಪ್ರಧಾನ ಅರ್ಚಕರು. ಅವರು ಇಬ್ರು ಯೋಚನೆ ಮಾಡ್ಬೇಕಾದ್ರು. ಎಲ್ಲ ಗೊಂದಲಗಳಿಗೆ ತೆರೆ ಎಳಿಲಿಕ್ಕೆ ಯಾರಿಗೆ ಸಾಧ್ಯ ಅಂತ ಹೇಳಿದ್ರೆ ಮಾಲಿಂಗೇಶ್ವರ ಅವರಿಗೆ ಪ್ರೇರಣೆ, ಬಹುಶಃ ದೈವಜ್ಞರ ಮೂಲಕ ಎಲ್ಲವನ್ನು ಹೇಳಿದ್ದಾರೆ. ಅವರಿಗೆ ಇಬ್ಬರಿಗೆ ಹೇಳಿದ್ದಾರೆ, ಪ್ರಧಾನ ಅರ್ಚಕರಿಗೆ ಹೇಳಿದ್ದಾರೆ, ರಾಘವೇಂದ್ರ ಅವರ ಮಗನಿಗೆ ಹೇಳಿದ್ದಾರೆ. ಅದರಿಂದ ಬಹುಶಃ ದೇವರ ಏನು ಪ್ರಶ್ನಾ ಚಿಂತನೆ ಬಂದ ಇದಕ್ಕೆ ಗೌರವ ಕೊಟ್ಟು ಅವರು ಇನ್ನು ಮುಂದಿನ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡದೆ ಈ ದೇವಸ್ಥಾನ ನಮ್ಮೊಟ್ಟಿಗೆ ಭಕ್ತರಾಗಿ ಬಂದುಕೊಂಡು ಈ ದೇವಸ್ಥಾನ ಬೆಳಗ್ಲಿಕ್ಕೆ ಅವರು ಕೆಲಸ ಮಾಡ್ಲಿ, ಅವರಿಗೆ ಮಾಲಿಂಗೇಶ್ವರ ದೇವರು ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ಇದೇ ಸಂದರ್ಭ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಂದು ಪ್ರಶ್ನೆ, ಮತ್ತೊಂದ್ಸಲ ವೀಕ್ಷಕರಿಗೋಸ್ಕರ, ಅಲ್ಲಾದ್ರೂ ಹೆಸರುಗಳನ್ನ ಈ ತರ ಮೆನ್ಷನ್ ಮಾಡಿದಾರ, ಶಶಿಧರ್ ಶೆಟ್ಟರಿಗೆ ನೋವಾಗಿದೆ ಅನ್ನುವಂತ, ಭಕ್ತರಿಗೆ ನೋವಾಗಿದೆ ಅಲ್ಲಿ ಭಕ್ತರಿಗೆ ನೋವಾಗಿದೆ ಅಂತ ಹೇಳುವಾಗ ಪ್ರಥಮವಾಗಿ ಶಶಿಧರ್ ಶೆಟ್ಟರನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೇ ತಪ್ಪು ಮಾಡಿದಂತೆ ವ್ಯವಸ್ಥಾಪನಾ ಸಮಿತಿಯವರು. ಯಾವ್ದು ಪ್ರಶ್ನೆಯಲ್ಲಿ ಯಾರ ಹೆಸರನ್ನು ಹೇಳುದಿಲ್ಲ. ಈಗ ಹೇಳುವಾಗ ಒಂದು ಹೇಳ್ತಾರೆ, ಆದ್ರೆ ನಮ್ಗೆ ಗೊತ್ತಿದೆ ನಾವು ಈ ಸಾರಿ ಶಶಿಧರ್ ಶೆಟ್ಟರನ್ನ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅವರು ನಮ್ಮ ಒತ್ತಾಯಕ್ಕೆ ಬಂದು ತನು ಮನ ಧನ ಅದು ನಾವು ಮೊತ್ತವನ್ನು ಹೇಳಲಿಕ್ಕೆ ಬರೋದಿಲ್ಲ, ಎಷ್ಟು ಹಾಕಿದ್ದಾರೆ ಅಥವಾ ನಮ್ಗೆ ಎಷ್ಟು ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬರೋ. ಯಾಕಂದ್ರೆ ಅವರಿಗೆ ಒಂದು ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಅವರು ಹೇಳ್ತಾರೆ. ಅವರು ಎಷ್ಟು ಎಲ್ಲಿ ಕೂಡ ಈಗ ಅಲ್ಲಿ ನೀವು ಬರುವಾಗ ದ್ವಾರದಲ್ಲಿ ಇರ್ಬೋದು, ಇನ್ನು ಕೂಡ ಅವರು ಏನು ದೊಡ್ಡ ವಿಷಯ, ಅವರು ದ್ವಾರ ಮಾಡಿ ಕೊಟ್ಟಿದ್ದಾರೆ, ಇಲ್ಲಿ ಅನೇಕದು ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಕಡಿಮೆ ಆದಾಗ ಸ್ವಲ್ಪ ಶಾರ್ಟೇಜ್ ಆದಾಗ, ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಮತ್ತೆ ಈ ಗ್ರಾಮದ ಪರಿಸ್ಥಿತಿ ನೋಡು, ಸ್ವಲ್ಪ ನಮ್ಮಲ್ಲಿ ಕೂಡ 70 ದಿವಸದಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕೆ ಒತ್ತು ಕೊಟ್ಟು ಧನಸಹಾಯದ ಸಂಗ್ರಹಕ್ಕೆ ಹೋಗುವ ಕೊರತೆಯಿಂದಾಗಿ ಸ್ವಲ್ಪ ನಮ್ಗೆ ಕೊರತೆ ಆದ. ಆ ಕೊರತೆಯನ್ನು ಕೂಡ ಅವರು ನಮ್ಗೆ ಭರಿಸಿದ್ದಾರೆ. ನಾವು ಹೇಳಿದ್ದೇವೆ ನಮ್ಗೆ ಸಾಧ್ಯ ಆದಷ್ಟು ಬೇಗ ನಿಮ್ಮ ಏನು ಋಣವನ್ನು ತೀರಿಸ್ತೇವೆ ಅಂತ ಹೇಳಿ. ಅದೇ ಗೊತ್ತಿಲ್ಲ ನಮ್ಗೆ, ಅದನ್ನ ಅವರು ಇಷ್ಟವರೆಗೆ ನಾನು ಅದು ಇಷ್ಟು ಬಾಕಿ ಯಾರ ಹತ್ರ, ಹೊಸ ಸಮಿತಿಯವರ ಹತ್ರ ಕೇಳಲಿಲ್ಲ, ನಮ್ಮ ಉಳಿದ ಯಾರೆಲ್ಲ ಜವಾಬ್ದಾರಿ ಅವ್ರ ಹತ್ರ ಕೇಳಲಿಲ್ಲ ಅವರು. ಆದ್ರೆ ಶಶಿಧರ್ ಶೆಟ್ಟರ ಮಾತನ್ನು ಯಾರು ಎಲ್ರು, ನಾನು ಅಥವಾ ಇನ್ನು 4 ಜನ ಹೇಳಿರುವಂತೆಲ್ಲ ಎಲ್ಲರ ಮನಸ್ಸಲ್ಲಿದೆ. ಇದಕ್ಕೆ ಅವರು ಪೂರ್ತಿ ತನ್ನ ತೊಡಗಿಸಿದ್ದಾರೆ. ನೀವು ಹೇಳಿದ್ರೆ ಭಕ್ತ ಕುಂಬಾರನ, ಬಹುಶಃ ಭಕ್ತ ಕುಂಬಾರನ ರೀತಿಯಲ್ಲಿ ಅವರು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ದೇವರು ಅವರ ಹೆಸರನ್ನು ಹೇಳಿಸಿದ್ದಾರೆ ನಮ್ಮ ಹತ್ರ ಅಷ್ಟೇ. ಅವರ ಹೆಸರನ್ನು ಶಶಿಧರ್ ಶೆಟ್ಟರ್ ಅವರು ಪ್ರಶ್ನೆಗೂ ಬರಲಿಲ್ಲ. ಅವರಿದ್ದಾಗ ಕೆಲವು ಸರಿ ಇರ್ತದೆ, ಅವ್ರು ಇದ್ದಾಗ ಮುಖಸ್ತುತಿ, ಅದು ಪ್ರಶ್ನೆ ಅವರು ಇರ್ಲಿಲ್ಲ. ಅವ್ರು ಇಲ್ಲದಾಗೆ ಹೇಳ್ಬೇಕಿದ್ರೆ ಬಹುಶಃ ನಮ್ಗೆ ಯಾರಾದ್ರೂ ಹೆಸರನ್ನು ಹೇಳಿದ್ರೆ ಅದು ಭಗವಂತನ ಪ್ರೇರಣೆ. ಯಾಕಂದ್ರೆ ಭಗವಂತನಿಗೆ ಗೊತ್ತುಂಟು, ನೀನು ಅವನ ಹೆಸರನ್ನು ಹೇಳು, ಅವನೇ ಮಾಡಿರುವಂತದ್ದು, ಅವನಿಂದಾಗಿ ನನಗೆ ಈ ಒಂದು ವೈಭವಿತವಾದ ಬ್ರಹ್ಮಕಲಶೋತ್ಸವ ಆಯ್ತು, ನನಗೆ ಸಾನ್ನಿಧ್ಯವಿರದೆ ಅಂತ ಹೇಳಿ ಬಹುಶಃ ದೇವರು ಪ್ರಸನ್ನರಾಗಿದ್ದಾರೆ. ಆ ಪ್ರಸನ್ನತೆಯ ಪರಿಣಾಮವಾಗಿ ಭಕ್ತರಿಂದ ಅವರ ಹೆಸರನ್ನು ಹೇಳಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇದಾದ್ಮೇಲೆ ಅವರನ್ನ ಯಾವ್ದು ಸಂಪರ್ಕಕ್ಕೆ ಪ್ರಯತ್ನ ಪಟ್ಟರು ಅಥವಾ ಈ ವಿಚಾರವನ್ನ ತಿಳಿಸುವಂತ ಇಲ್ಲ, ಅವ್ರು ಇನ್ನೂ ಊರಿಗೆ ಬರಲಿಲ್ಲ. ಮತ್ತೆ ನಾವು ಯಾವುದೇ ವಿಷಯಗಳನ್ನು ಅವ್ರದ್ದು, ಯಾಕಂದ್ರೆ ಅವರು ಸುಮಾರು ಒಂದು 15,000 ಜನರಿಗೆ ಕೆಲಸವನ್ನು ಮಾಡಿಕೊಂಡು ಅವರು ಅವರ ಕೆಲಸವನ್ನು ಈಗಲೂ ಸಾಮಾನ್ಯ ಒಂದು 15,000 ಕೆಲಸ ಮಾಡ್ತಾ ಇದ್ರು. ಒಂದು ಸಾಮಾನ್ಯ ಜನರಾಗಿರುವಂತ ವ್ಯಕ್ತಿ ಅವರು. ಅದು ನೌಕರರ ಹತ್ರ ಕೇಳಿದ್ರು ಗೊತ್ತಾಗ್ತದೆ ಅಂತ ವ್ಯಕ್ತಿಯಲ್ಲಿ ನಾವು ಇಲ್ಲಿಯ ಅಂದ್ರೆ ಅವ್ರ ಪ್ರಶ್ನೆಯಲ್ಲಿ ಬದಲು ಹೇಳಿದ್ರು, ಈ ತರ ಎಲ್ಲ ಆಗಿ ಗೊಂದಲ ಆದ್ರೆ ಇದಕ್ಕಿಂತ ಸೇವೆ ಮಾಡಿದವರಿಗೆ ಎಷ್ಟು ನೋವಾಗ್ಬೋದು ಅಂತ ಹೇಳುವಂತ ಮಾತನ್ನು ನಮ್ಮ ದೈವಜ್ಞರು ಹೇಳಿದ್ರು. ಅದಕ್ಕೋಸ್ಕರ ನಾವು ಹೇಳಿ ಬಂದಾಗ ದೇವಸ್ಥಾನ ಬರ್ತಾರೆ. ಬಹುಶಃ ಅವರಿಗೆ ಮುಂದಿನ ಹೇಳಿ ಬಹುಶಃ ನನಗೆ ಕಾಣುವಂಥದ್ದು ಏನು ಗೊಂದಲ ಇದೆ ಅದು
ರಾಘವೇಂದ್ರ ಭಟ್ರ ಗೊಂದಲ ಇರ್ಬೋದು, ಉಳಿದ ಪ್ರಾಯಶ್ಚಿತ್ತವರು ಅದೆಲ್ಲ ಪರಿಹಾರ ಆದ್ರೆ ಬಹುಶಃ ಅವರಿಗೆ ಹೇಳ್ಬೇಕು, ಅವರು ಅತ್ಯಂತ ಸಂತುಷ್ಟರಾಗ್ತಾರೆ ಅಂತ ಹೇಳಿ ನನ್ನ ಭಾವನೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಒಡಿಯಲು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ದಿನೇಶ್ ಮೂಲ್ಯ ಕೊಂಡಮಾರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಡೆದಿರುವಂತಹ ಪ್ರಶ್ನಾ ಚಿಂತನೆಯಲ್ಲಿ ಪ್ರಮುಖವಾಗಿ ಭಕ್ತನಿಗೆ ಆಗಿರುವಂತಹ ನೋವನ್ನು, ಅವರಿಗೆ ಆಗಿರುವಂತಹ ವಿಚಾರವನ್ನ ಈ ಪ್ರಶ್ನಾ ಚಿಂತನೆಯಲ್ಲಿ ಬಂದಿರೋದು, ಇದಕ್ಕೆ ಸಂಬಂಧಪಟ್ಟದ್ದು ಏನು ಹೇಳಲಿಕ್ಕೆ? ಕಳೆದ ತಿಂಗಳು ಶ್ರೀ ಮದ್ದಡ್ಕ ತಾಯಿ ಪಿಲಿಚಾಮುಂಡಿ ದೇವಸ್ಥಾನದಲ್ಲಿ, ನಮ್ಮ ಗ್ರಾಮ ದೈವ ಪಿಲಿಚಾಮುಂಡಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಮಿತಿಯಾಗಿದೆ. ಜೀರ್ಣೋದ್ಧಾರ ಸಮಿತಿಯವರು ಪ್ರಶ್ನಾ ಚಿಂತನೆಯನ್ನು ನೆರವೇರಿಸಿದ್ದಾರೆ. ಆ ಸಮಯದಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಗ್ರಾಮ ದೇವರು ಯಾರು ಅಂತ ಚಿಂತಕರು ಕೇಳುವಾಗ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವರು ಅಂತ ನುಡಿದಿದ್ದಾರೆ. ಆಗ ಅವರು ಕೆಲವು ದೇವಸ್ಥಾನದಲ್ಲಿ ಕೆಲವು ದೋಷಗಳು ಇವೆ, ಅದನ್ನು ನೀವು ಪರಿಹರಿಸಿಕೊಂಡು ಹೋಗಬೇಕು ಅಂತ ನಮಗೆ ಇಲ್ಲಿ ಜೀರ್ಣೋದ್ಧಾರ ಸಮಿತಿಗೆ ಸಲಹೆಯನ್ನು ಕೊಟ್ಟಿದ್ರು. ಆ ಪ್ರಕಾರ ನಮ್ಮ ಪ್ರಧಾನ ಅರ್ಚಕರ ಮಾರ್ಗದರ್ಶನದಲ್ಲಿ ನಾವು ತಂತ್ರಿಗಳ ಮನೆಗೆ ಹೋಗಿ ತಂತ್ರಿಯವರ ಮನೆಗೆ ಹೋಗಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡೆವು. ಅವರು ತಾಂಬೂಲ ಪ್ರಶ್ನೆಯನ್ನು ಇಟ್ಟು ಅದನ್ನು ಏನು ಮುಂದಿನ ದಿನಗಳಲ್ಲಿ ಪೂಜಾ ವಿಧಾನಗಳು, ವೈದಿಕ ವಿಧಿವಿಧಾನಗಳು ಹೇಗೆ ನಡೆಸಿಕೊಂಡು ಹೋಗುವಂತ ಒಂದು ಚಿಂತನೆ ಮಾಡುವ ಅಂತ ಹೇಳಿದ್ರು. ಹಾಗೆ ನಾವು ಪ್ರಶ್ನಾ ಚಿಂತನೆಯನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಕಂಡು ಬಂದಿರುವಂತದ್ದು ಅದೇ, ದೇವರಿಗೆ ನೋವಿದೆ, ದೇವರಿಗೆ ಬೇಜಾರಿದೆ ಅನ್ನುವಂಥದ್ದು. ಅದಕ್ಕೆ ಕಾರಣ ಕೂಡ ದೇವರು ತಿಳಿಸಿದ್ದಾರೆ ಪ್ರಶ್ನಾ ಚಿಂತನೆ ಮೂಲಕ ಅಂತ ಹೇಳಲಾಗ್ತಾ ಇದೆ. ಹೌದು. ಈಗ ಮೊದಲನೇದಾಗಿ ಇಲ್ಲಿ ಒಂದು ಪ್ರತಿ ಸಂಕ್ರಮಣದಿಂದ ಬ್ರಹ್ಮ ರಾಕ್ಷಸನ ಕಟ್ಟೆಗೆ ಹಾಲು ಪಾಯಸವನ್ನು ನೆರವೇರಿಸುವಂತ ಪೂಜೆ ವಿಧಿವಿಧಾನ ಉಂಟು. ಬ್ರಹ್ಮ ಕಲಶದ ಮೊದಲು ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಇದನ್ನು ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು ಎಂದು ಚಿಂತಕರು ನುಡಿದಿದ್ದರು. ಆದರೆ ಇದು ಆಗಲಿಲ್ಲ. ಯಾಕೆ ಆಗಲಿಲ್ಲ, ಯಾರು ಆಗಲಿಲ್ಲ ಅಂತ ನಮಗೆ ಅಷ್ಟು ಗೊತ್ತಿಲ್ಲ. ಆದರೆ ಅದು ಸಹ ಮೊಟ್ಟ ಮೊದಲನೇದಾಗಿ ಬಂತು. ಆಮೇಲೆ ಹೇಗೆ ಬಾಕಿ ಸೋಮವಾರದ ದಿನ ರಂಗಪೂಜೆ ಆಗಿರ್ಬೋದು, ಸಂಕ್ರಮಣ ದಿನ ಆಗಿರ್ಬೋದು, ದೈವಗಳ ನೇಮೋತ್ಸವ, ಜಾತ್ರೆ ಆಗಿರ್ಬೋದು, ಮತ್ತು ಹಬ್ಬ ಹರಿದಿನಗಳ ದಿನ ಯಾವ ರೀತಿ ನಡೆದುಕೊಂಡು ಹೋಗಬೇಕು ಅಂತ ಚಿಂತಕರು ನುಡಿದಿದ್ದಾರೆ. ಇನ್ನು ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಡೆಸಿಕೊಂಡು ಹೋಗ್ತೇವೆ. ನಾನು ಆಗ್ಲೇ ಮತ್ತೆ ಪ್ರಶ್ನೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಆಗ್ಲೇ ಹೇಳಿದಾಗೆ ಭಕ್ತನಿಗೆ ನೋವಾಗಿದೆ ಅನ್ನುವಂಥದ್ದು ಕೂಡ ಶಶಿಧರ್ ಶೆಟ್ಟಿಗೆ ಅನ್ನುವಂಥದ್ದು ಎಲ್ಲ ಊರವರಿಗೆ ಗೊತ್ತಿದೆ. ಆ ವಿಚಾರ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಅನ್ನುವಂಥದ್ದು ಮುಂದೆ ನಡೆದಂತಹ ದೈವಜ್ಞ ಕೃಷ್ಣೆಯಲ್ಲಿ. ಅವರಿಗೆ ಅಂತಲ್ಲ, ಭಕ್ತರಿಗೆ. ಭಕ್ತರು ಅಂದ್ರೆ ಎಲ್ಲರೂ ಇದ್ದಾರೆ. ಆದರೆ ಈ ಹಿಂದೆ ಈ ದೇವಸ್ಥಾನವನ್ನು ಕಟ್ಟಿ ನಿರ್ಮಿಸಿದ ರೂವಾರಿಗಳು ತುಂಬ ಜನ ಇದ್ದಾರೆ. ಅವರನ್ನು ಸಹ ಒಟ್ಟಿಗೆ ಸೇರಿಸಿಕೊಂಡು ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ನೀವು ನಡೆಸಿಕೊಂಡು ಹೋಗ್ಬೇಕು ಅಂತ ಚಿಂತಕರು ನುಡಿದಿದ್ದಾರೆ. ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿದ್ದೀರಿ, ನಿಮಗೊಂದು ಅಧಿಕಾರ ಇದೆ, ಹಾಗಾಗಿ ಅವರನ್ನೆಲ್ಲ ಕರೆದು ಮತ್ತೆ ಅದನ್ನ ಸರಿಪಡಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತೀರಾ, ಹೇಗೆ? ಖಂಡಿತ. ಈ ಚಿಂತಕರು ನುಡಿದಿದ್ದನ್ನು ನಾವು ಒಂದು ಚಾಚು ತಪ್ಪದೆ ಖಂಡಿತ ನಾವು ಮಾಡ್ತೇವೆ. ಇದು ನಮ್ಮ ಹಿಂದೂ ಸನಾತನ ಧರ್ಮದ ಸಂಸ್ಕೃತಿ, ಅದನ್ನು ನಾವು ಪಾಲನೆ ಮಾಡಲೇಬೇಕು. ಯಾರನ್ನೆಲ್ಲ ಕರಿತೀರಿ? ಈಗ ಯಾರಿಗೆಲ್ಲ ನೋವಾಗಿದೆ ಅನ್ನೋದು ನಿಮಗೂ ಗೊತ್ತಿರುತ್ತೆ, ಅಂದ್ರೆ ಈ ಹಿಂದೆ ಏನೆಲ್ಲ ನಡೆದಿದೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ನೋಡುವ, ಇನ್ನು ಮುಂದಿನ ದಿನಗಳಲ್ಲಿ ನಾವೊಂದು ಮೀಟಿಂಗ್ ಮಾಡ್ತೇವೆ, ವ್ಯವಸ್ಥಾಪನಾ ಸಮಿತಿಯ ಮೀಟಿಂಗ್ ಮಾಡ್ತೇವೆ ಸ್ವಲ್ಪ ದಿನ ಕಳೆದು. ಆಮೇಲೆ ನಾವು ಎಲ್ಲ ಒಟ್ಟಿಗೆ ನಮ್ಮ ಸಮಿತಿಯ ಸದಸ್ಯರು ಗೋಪಿನಾಥ್ ನಾಯಕ್ ಇದ್ದಾರೆ, ಮತ್ತೆ ಬಾಕಿಗೆ ಅವರು ಎಲ್ಲಿ ಇದ್ದಾರೆ, ಅವರನ್ನು ಒಮ್ಮೆ ಮಾತಾಡಿ ಆಮೇಲೆ ಏನು ಮಾಡಬೇಕು ಅಂತ, ಆಮೇಲೆ ಹೇಗೆ ತಂತ್ರಿಗಳ ಮಾರ್ಗದರ್ಶನ ನಡೆದುಕೊಂಡು ಹೋಗಬೇಕು ಅಂತ ನಾವು ಚಿಂತನೆ ಮಾಡ್ತೇವೆ. ಥ್ಯಾಂಕ್ ಯು. ನನ್ನ ಹೆಸರು ಜಿ ಗೋಪಿನಾಥ್ ನಾಯಕ್, ಮಹಾಲಿಂಗೇಶ್ವರಮ್ಮ. ಮೊನ್ನೆ ನಡೆದ ಚಿಂತನಾ ಸಭೆಯಲ್ಲಿ ಒಂದು ಉತ್ತಮವಾದ ಒಂದು ಇದು ಬಂತು, ವ್ಯಕ್ತಿ. ಆ ವ್ಯಕ್ತಿ ಯಾರಂದ್ರೆ ಭಕ್ತಾದಿಯಾಗಿ ಉಳಿದ ವ್ಯಕ್ತಿ ಅಂದ್ರೆ ಸಸ್ಯ ಶೆಟ್ಟಿಯವರು. ಲಾಸ್ಟಿಗೆ ಪ್ರಶ್ನೆ ಹಾಕುವ, ಯಾಕಂದ್ರೆ ಅವರು ಹೇಳಿದ್ರು ಜ್ಯೋತಿಷರು, ಅವರು ದಾನಿ ಆಗಿ ಹೆಸರು ಗೊತ್ತಿಲ್ಲ ಅವರಿಗೆ, ವ್ಯಕ್ತಿ ಅಂತ ಹೇಳಿದ್ರು. ಹಾಗೆ ಅವರು ಹಣ ಹಾಕಿದ್ದಾರೆ, ಒಂದು ವ್ಯಕ್ತಿ ದೇವಸ್ಥಾನ ಬಂದು ಅವ್ರು ಹೇಗೆ ಗೌರವಿಸ್ತೀರಿ ಅಂತ ಹೇಳಿದ್ರು. ಅದಕ್ಕೆ ಅಧ್ಯಕ್ಷ ಹೇಳಿದ್ರು, ದೇವರ ಎದುರು ನಿಂತು ಪ್ರಸಾದ ಕೊಟ್ಟೆವು,
ಮತ್ತೆಂತ ಹೇಳಿದ್ರು ಕೇಳಿ ತಂತ್ರಿಗಳು ಇವರು ಮತ್ತೆಂತ ಹೇಳಿದ್ರು ಅವರು ಅಂತ. ಅವರು ಎಂತ ಇದು ಎಂತ ಎಂತ ಬೇಕು ಸಹಾಯ ವಿಧಿವಿಧಾನಗಳು ಮತ್ತೆ ಸಹಾಯ ಎಂತ ಬೇಕಂತ ಹೇಳಿದ್ದಾರೆ. ತುಂಬ ಸಂತೋಷ ಆಯ್ತು, ಯಾಕಂದ್ರೆ ನಾನು ಮತ್ತು ಅವನ ಒಂದೇ ಕ್ಲಾಸ್ಮೇಟ್ಗಳು. ಯಾಕಂದ್ರೆ ಭಕ್ತಾದಿ ಒಲಿದ ವ್ಯಕ್ತಿ ಅಂದ್ರೆ ಏಕೆ ಹೇಳಿದೆ ಅಂದ್ರೆ ಇದೆಲ್ಲ ಅವರು ಬಂದದಲ್ಲ, ಜನರು ಮಹಾಲಿಂಗೇಶ್ವರ ಕರೆದವರನ್ನು ಕರೆದು ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಅವರೇ. ಮತ್ತೆ ನಾನು ಬೇರೆ ಯಾವುದು ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಮತ್ತೆ ಅಲ್ಲಿ ಪ್ರಶ್ನೆಗಳು ಎಂತ ಎಲ್ಲ ಬಂದವು ಅವರನ್ನು ಕರೆಸಿ ಎಲ್ಲರನ್ನು ಕರೆಸಿ ಕೂತು ಮತ್ತೆ 4 ಗ್ರಾಮ ಜನರನ್ನು ಕರೆದು ಅದನ್ನು ಹೇಗೆ ಪರಿಹಾರ ಮಾಡೋದು ಅಂದ್ರೆ ಚಿಂತನೆ ಮಾಡಬೇಕು. ಯಾಕಂದ್ರೆ ಅದು ಖರ್ಚುಂಟು. ಅದರ ಬಗ್ಗೆ ಸಹ ನಂದಿ ಬಗ್ಗೆ ಸಹ ಹಾಗೆ, ನಂದಿ ಬಗ್ಗೆ ವಿಧಿವಿಧಾನ ಮುಖಾಂತರ ಮಾಡ್ಬೇಕಂತ ಹೇಳಿ ತಂತ್ರಿಗಳು ಮೊದಲು ಮಾಡ್ಲಿಲ್ಲ ಅಂತ, ಅದು ಮಾಡಬೇಕು. ಮಾಡಿದಂತ ಶಕ್ತಿ ಇನ್ನೂ ಸಹ ಬರ್ತದೆ. ಯಾಕಂದ್ರೆ ಸಸ್ಯ ಶೆಟ್ಟಿ ಅವರ ಕಲ್ಪನೆ ಅಂದರೆ ನಂದಿ ಅಂದರೆ ಈಶ್ವರ ಮುಟ್ಟಿ ಮಾತಾಡ್ಲಿಕ್ಕೆ ಒಂದು ಮಾಡಿರ್ಬೋದು ಅವರ ಚಿಂತನೆ. ಅದು ತಂತ್ರಿಗಳು ಅಂತ ಹೇಳಿದರೆ ಅದು ವಿಧಿವಿಧಾನ ಆಗ್ಲಿಲ್ಲ ಅಂತ ಪ್ರಶ್ನೆಯಲ್ಲಿ ಬಂತು. ಏಕೆ ಮಾಡಲಿಲ್ಲ ಅಂದ್ರೆ ಅದು ಅವರಿಗೆ ಗೊತ್ತಿಲ್ಲ. ಆದ ಕಾರಣ ನಾನು ಮೊದಲೇ ಹೇಳಿದ್ದೇನೆ, ಸಸ್ಯ ಶೆಟ್ಟಿ ಅವರು ಭಕ್ತಾದಾಗಿ ಒಲಿದ ವ್ಯಕ್ತಿ ಅಂದ್ರೆ ಮಹಾಲಿಂಗೇಶ್ವರನಿಗೆ ಸಸ್ಯ ಶೆಟ್ಟಿ. ಯಾಕಂದ್ರೆ ಕಣ್ಣು ಅಂದರೆ ಯಾವುದೇ ಗೋಚರವಿಲ್ಲದ ಎಲ್ಲ ಕೆಲಸ ಮಾಡಿದೆ. ಇಲ್ಲಿ ನಮಗೇನು ನಾವು ವ್ಯವಸ್ಥಾ ಸಮಿತಿಯವರು ನಾವಿದ್ದೇವೆ, ನಮ್ಮ ಚಿಂತೆ ಇಲ್ಲ ಯಾವ್ದು ಸಹ, ಎಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಅರ್ಚಕರಿಗೆ ಕೊಠಡಿ ಮತ್ತೆ ಅಡಿಗೆ ಕೋಣೆ ಮತ್ತೆ ವಾಲು ಅರ್ಚಕರಿಗೆ ಊಟ ಮಾಡ್ಲಿಕ್ಕೆ ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಅದಕ್ಕೆ ನಾನು ಹೇಳುವುದಿಲ್ಲ. ಬ್ರಹ್ಮಕಲ ಸಮಿತಿ ಅಧ್ಯಕ್ಷರಾಗಿ ಅವರು ಉತ್ತಮವಾದ ಕೆಲಸವನ್ನು ಮಹಾಲಿಂಗೇಶ್ವರನ್ನು ಮಾಡಿ, ಯಾಕೆ ಭಕ್ತಾದಿ ಬರಬೇಕು, ಇದು ಹಳ್ಳಿಯ ದೇವಸ್ಥಾನ, ಇದು ಉದ್ಧಾರ ಆಗಬೇಕಂತ ಉದ್ದೇಶದಿಂದ ಇದನ್ನು ಅವರು ಮಾಡಿದ್ದಾರೆ. ಅವರಿಗೆ ನಾನು ಯುವ ಸಮಿತಿಯಾಗಿ ನಾನು ಮನೆಗೆ ಹೋಗಿ ಅವರಿಗೆ ನಾನು ಅಭಿನಂದನೆ ಹೇಳಿದ್ದೇನೆ. ಹಾಗೆ ನಮ್ಮ ದೇವಸ್ಥಾನ ಸಿ ಗ್ರೇಡ್, ಇಲ್ಲಿ ಉತ್ಪತ್ತಿ ಕಮ್ಮಿ. ಈಗ ಸುಬ್ರಹ್ಮಣ್ಯ ಮತ್ತೆ ಕೊಲ್ಲೂರು, ಕಟೀಲು ಮತ್ತೆ ಮಹಾಲಿಂಗೇಶ್ವರ, ಪುತ್ತೂರು ಅದೆಲ್ಲ ಎ ಗ್ರೇಡ್, ಅಲ್ಲಿ ಉತ್ಪತ್ತಿ ಇದೆ. ನಾವು ಈ 4 ಗ್ರಾಮವನ್ನು ಸಣ್ಣ ಪುಟ್ಟ ಇಲ್ಲಿ ಸೇರಿಸಿ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ 4 ಗ್ರಾಮದ ನಮ್ಮ ಯುವ ಸಮಿತಿಗೆ ಸಹಕಾರ ನೀಡಬೇಕಂತ ಹೇಳುತ್ತಾ, ಮತ್ತೆ ಸಹ ನಾನು ಹೇಳ್ತೇನೆ, ಬರುವ ಆರ್ಟಿಕಲ್ ಮೀಟಿಂಗ್ ಮಾಡ್ತೇವೆ, ಅದಕ್ಕೆ ಸಸ್ಯ ಶೆಟ್ಟಿಯನ್ನು ನಾವು ಕರೆಸಿ ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳಬೇಕಂತ ಅವರತ್ತು ನಾನು ಸಹ ಬೇಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ನಂಗೆ ನೀವು ಅವಕಾಶ ಮಾಡಿಕೊಟ್ಟ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಒಡಿಯಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಟ್ಟಂತಹ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿರುವಂತಹ ವಿಚಾರ. ನಾನು ಆಗ್ಲೇ ಹೇಳಿದೆ ಆರಂಭದಲ್ಲೇ, ಹೇಗೆ ಶ್ರೀಕೃಷ್ಣ ಕನಕದಾಸರಿಗೆ ಒಲಿದ, ಹೇಗೆ ಭಕ್ತ ಕುಂಬಾರನ ಭಕ್ತಿಗೆ ದೇವರು ಒಲಿದ್ರು ಅನ್ನುವಂಥದ್ದೇ ರೀತಿಯಲ್ಲಿ ಮಹಾಲಿಂಗೇಶ್ವರ ಶ್ರೀ ಶಶಿಧರ್ ಶೆಟ್ಟಿ ಅವರಿಗೆ ಒಲಿದಿದ್ದಾರೆ. ಇಲ್ಲಿ ಅವರು ಮಾಡಿರುವಂತಹ ಭಕ್ತಿ ಆಗಿರ್ಬೋದು, ಅವರು ಮಾಡಿರುವಂತಹ ಸೇವೆ ಆಗಿರ್ಬೋದು, ಅವರು ಮಾಡಿರುವಂತಹ ಕೆಲಸಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಅವರು ಹೇಳಿದಾಗೆ ತನು ಮನ ಧನಗಳ ಮೂಲಕ ಅವರು ಸೇವೆಯನ್ನ ಮಾಡಿದ್ದಾರೆ, ಆ ಸೇವೆಯನ್ನು ದೇವರು ಮೆಚ್ಚಿದ್ದಾರೆ. ಅಂತಹ ವ್ಯಕ್ತಿಯನ್ನ ಹೊರಗಿಟ್ರೆ ಅದು ಯಾವ ರೀತಿಯ ಸರಿ ಅನ್ನುವಂಥದ್ದು ಪ್ರಶ್ನೆಯ ಮೂಲಕವೇ ದೇವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಪ್ರಶ್ನೆಯನ್ನು ಇಡುವಾಗ ನಾವು ದೇವರನ್ನು ನಂಬಿ, ದೇವರನ್ನ ಪ್ರಾರ್ಥನೆ ಮಾಡಿ, ದೇವರ ಸಾನ್ನಿಧ್ಯವಿದ್ದ ಆ ಪ್ರಶ್ನಾ ಚಿಂತನೆಯನ್ನು ಇಡಲಾಗುತ್ತೆ. ಅದೇ ಮೂಲಕ ಈ ದೇವಸ್ಥಾನದಲ್ಲೇ ನಡೆದಿರುವಂತಹ ಪ್ರಶ್ನಾ ಚಿಂತನೆ ಅದು. ಆ ಪ್ರಶ್ನಾ ಚಿಂತನೆಯ ಮೂಲಕ ನನ್ನ ಮನಸ್ಸಿಗೆ ನೋವಿಗೆ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಅದು ನನ್ನ ಭಕ್ತನನ್ನ ಹೊರಗಿಟ್ಟಿರೋದು ಅಂತ. ಅದು ಯಾರೂ ಅಲ್ಲ, ಶಶಿಧರ್ ಶೆಟ್ಟಿ ಅವರು. ಶಶಿಧರ್ ಶೆಟ್ಟಿ ಅವರು ಬೆಳ್ತಂಗಡಿ ತಾಲೂಕಿನಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ದೇವಸ್ಥಾನಗಳಿಗೆ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರ ಸೇವೆಗೆನೆ ಈಗ ಮಹಾಲಿಂಗೇಶ್ವರ ದೇವರು ಒಲಿದಿದ್ದಾರೆ. ಅಂತಹ ಭಕ್ತನನ್ನ, ಆ ಭಕ್ತನಿಗೆ ನೋವು ಮಾಡಿರೋದು ನನಗೆ ನೋವಾಗಿದೆ ಅನ್ನುವಂಥದ್ದು ಪ್ರಶ್ನಾ ಚಿಂತನೆ ಮೂಲಕ ಶ್ರೀ ಮಹಾಲಿಂಗೇಶ್ವರ ದೇವರು ತೋರಿಸಿದ್ದಾರೆ. ಕ್ಯಾಮರಾಮನ್ ನಿರಂಜನ್ ಜೊತೆಗೆ ಕಿರಣ್, ಒಡಿಯಲು.